So it is nice to be here again to study the Red Sea to Jordan River. ಮತ್ತೊಮ್ಮೆ ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಇರುವಂತಹ ಈ ಒಂದು ಅಧ್ಯಯನವನ್ನ ನಾವು ಮುಂದುವರಿಸುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. So we are in lesson 10 that Moses consecrates the people. ನಾವು ಈಗ 10ನೇ ಆ ಒಂದು ಅಧ್ಯಾಯದಲ್ಲಿದ್ದೇವೆ. ಇಲ್ಲಿ ಮೋಶೆಯು ತನ್ನ ಕುಟುಂಬದೊಂದಿಗೆ ಅವನು ಪವಿತ್ರೀಕರಣಗೊಳಿಸುವುದರ ಕುರಿತಾಗಿ ನಾವು ನೋಡ್ತೇವೆ. So in Exodus 18, 1-12, we see Moses is reunited with his family. ವಿಮೋಚನೆ ಕಾಂಡ 18ನೇ ಅಧ್ಯಾಯ 1ರಿಂದ 12 ವಚನಗಳಲ್ಲಿ ನಾವು ಮೋಶೆಯು ತನ್ನ ಕುಟುಂಬದೊಂದಿಗೆ ಅವನು ಪುನಃ ಅವನು ಸೇರಿಕೊಳ್ಳುವುದನ್ನ ನಾವು ನೋಡ್ತೇವೆ. And Jethro advises Moses about leadership. ಮಾತ್ರವಲ್ಲದೆ ಇತ್ರೋವನು ಅವನು ಮೋಶೆಗೆ ನಾಯಕತ್ವದ ಕುರಿತಾಗಿ ಕೆಲವೊಂದು ಸಲಹೆಗಳನ್ನ ಅವನು ನೀಡುವುದನ್ನು ನಾವು ನೋಡ್ತೇವೆ. God speaks to the people that they are a kingdom of priests. ದೇವರು ತನ್ನ ಜನಾಂಗದವರೊಟ್ಟಿಗೆ ಅವನು ಮಾತಾಡ್ತಾನೆ. ಅದೇನಪ್ಪ ಅಂತಂದ್ರೆ, ನೀವು ಒಬ್ಬ ರಾಜನ ಯಾಜಕರಾಗಿದ್ದೀರಿ, ಒಬ್ಬ ರಾಜ್ಯದ ಯಾಜಕರಾಗಿದ್ದೀರಿ ಎಂಬುದನ್ನ ಅವರಿಗೆ ಮತ್ತೊಮ್ಮೆ ನೆನಪಿಸ್ತಾನೆ. God is going to make a covenant with them in Sinai, and the people were getting ready to meet with God. ಮತ್ತೊಮ್ಮೆ ಅವರು ಸೀನಾಯಿ ಬೆಟ್ಟದಲ್ಲಿ ತನ್ನ ಜನರೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡ್ತಾನೆ. ಮಾತ್ರವಲ್ಲದೆ ಜನರು ದೇವರನ್ನ ದರ್ಶಿಸುವುದಕ್ಕೋಸ್ಕರ, ಆತನ ದರ್ಶನವನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಸಿದ್ಧವಾಗುವುದನ್ನು ನಾವು ನೋಡ್ತೇವೆ. Holy God reveals himself in Mount Sinai. ಪರಿಶುದ್ಧನಾದಂತ ದೇವರು ಆ ಸೀನಾಯಿ ಪರ್ವತದಲ್ಲಿ ತನ್ನನ್ನೇ ತಾನು ಜನರಿಗೆ ಪ್ರಕಟಪಡಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. So these are the Bible portion we are going to meditate. ಈ ಸಂಜೆ ವೇಳೆಯಲ್ಲಿ ನಾವು ಈ ಎಲ್ಲಾ ವೇದ ಭಾಗಗಳನ್ನ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. So we read about Jethro, the father-in-law of Moses. ನಾವು ಇತ್ರೋವನ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಈತನು ಮೋಶೆಯ ಮಾವನಾಗಿದ್ದನು. So the priest of Midian came to meet Moses with Zipporah and 2 sons, Gerson and Eliezer. ಇಲ್ಲಿ ನಾವು ನೋಡುತ್ತೇವೆ, ಮಿದ್ಯಾನಿನ ವೈದಿಕನಾದ ಮೋಶೆಯ ಮಾವನಾದ ಇತ್ರೋವನು ಜಿಪ್ಪೋರನನ್ನು, 2 ಕುಮಾರರನ್ನು ಗೆರ್ಷೋನನು, ಎಲಿಯೇಜರನನ್ನು ಎದುರುಗೊಳ್ಳುವುದಕ್ಕಾಗಿ ಬರುವುದನ್ನು ನಾವು ನೋಡ್ತೇವೆ. So when Moses and Aaron were confronting Pharaoh to let the people go, most probably Moses sent his wife and children for a safe custody with Jethro, the father-in-law. ಈ ಮೋಶೆಯು ಅರಸನಾದಂತಹ ಫರೋಹನ ಬಳಿಯಲ್ಲಿ ಇಸ್ರಾಯೇಲರನ್ನ ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ಅವನು ಮಾತುಕತೆಗಳನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಹುಶಃ ಮೋಶೆಯು ತನ್ನ ಹೆಂಡತಿಯನ್ನ, ಮಕ್ಕಳನ್ನ ಮಾವನ ಬಳಿಯಲ್ಲಿ ಅವರು ಸುರಕ್ಷಿತವಾಗಿ ಇರುವುದಕ್ಕೋಸ್ಕರವಾಗಿ ಅವರನ್ನ ಕಳುಹಿಸಿಕೊಟ್ಟಿದ್ದನು. So after God delivered Israel and Moses and the people crossed the Red Sea when they were in wilderness, Jethro brings Zipporah and 2 sons to Moses. ಹೇಗೆ ಮೋಶೆಯು ಆ ಫರೋನ ಕೈಗಳಿಂದ ಇಸ್ರಾಯೇಲರನ್ನ ಬಿಡಿಸಿಕೊಂಡು ಮರುಭೂಮಿಯಲ್ಲಿ ಅವರು ತಮ್ಮ ವಾಗ್ದತ್ತ ದೇಶಕ್ಕೆ ಪ್ರಯಾಣವನ್ನ ಬಳಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಇತ್ರೋವನು, ಮೋಶೆಯ ಮಾವನಾದಂತ ಇತ್ರೋವನು ತನ್ನ ಮಗಳನ್ನ ಅಂದ್ರೆ ಮೋಶೆಯ ಹೆಂಡತಿಯನ್ನ ಮತ್ತು ತನ್ನ ಮೊಮ್ಮಕ್ಕಳನ್ನ ಮೋಶೆಯ ಬಳಿಗೆ ಕರೆದುಕೊಂಡು ಬರುವುದನ್ನ ನಾವು ನೋಡ್ತೇವೆ. Jethro was likely a descendant of Abraham through Keturah. ಇತ್ರೋನನು ಬಹುಶಃ ಕೆಟೂರಳ ಮೂಲಕವಾಗಿ ಅಬ್ರಹಾಮನ ಸಂತತಿಯವನಾಗಿದ್ದನು. Hence it is believed that Jethro was a worshipper of Jehovah. ಆದುದರಿಂದ ಇತ್ರೋನನು ಯೆಹೋವನ ಆರಾಧಕನಾಗಿದ್ದಾನೆಂಬುದಾಗಿ ನಂಬಲಾಗ್ತಾ ಇದೆ. So Jethro is portrayed as an ideal father-in-law and an ideal grandfather. ಹೀಗೆ ಇತ್ರೋನನ್ನ ಬಹಳ ಆದರ್ಶವಾದಂತ ಒಬ್ಬ ಮಾವ, ಮಾತ್ರವಲ್ಲದೆ ಒಬ್ಬ ಅಜ್ಜನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಚಿತ್ರಿಸಲಾಗಿರುವುದನ್ನ ನಾವು ನೋಡುತ್ತೇವೆ. As Naomi is described as the ideal mother-in-law, we can describe Jethro as the ideal father-in-law. ಹೇಗೆ ನವೋಮಿಯನ್ನ ಬಹಳ ಉತ್ತಮವಾದಂತ ಒಂದು ಮಾದರಿ ಅಥವಾ ಒಂದು ಆದರ್ಶ ಅತ್ತೆಯಾಗಿ ಚಿತ್ರಿಸಲ್ಪಟ್ಟಿದೆಯೋ, ಅದೇ ರೀತಿಯಾಗಿ ಇತ್ರೋವನನ್ನ ಒಬ್ಬ ಆದರ್ಶ ಮಾವನಾಗಿ ಚಿತ್ರಿಸಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. Some of the characteristics of Jethro we glean from the Bible. ಸತ್ಯವೇದದಲ್ಲಿ ಇತ್ರೋವನ ಕೆಲವು ಗುಣಲಕ್ಷಣಗಳನ್ನ ನಾವು ಕಂಡುಕೊಳ್ಳಬಹುದು. So he was a man who was
showing hospitality even to strangers. ಇತ್ರೋವನು ಅನ್ಯರಿಗೂ ಸಹ ಅಂದ್ರೆ ಅಪರಿಚಿತರಿಗೂ ಸಹ ಅವನು ಉತ್ತಮವಾದಂತಹ ಅತಿಥಿ ಸತ್ಕಾರವನ್ನ ಮಾಡುವುದನ್ನ ನಾವು ನೋಡ್ತೇವೆ. So Moses, when he ran away from Egypt to escape, so he was like a stranger or a refugee who was welcomed by Jethro. ನಮಗೆ ಗೊತ್ತಿದೆ, ಮೋಶೆಯು ಫರೋನನ ಆ ಒಂದು ಅರಮನೆಯಿಂದ ಅವನು ತಪ್ಪಿಸಿಕೊಂಡು ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವನು ಅಡವಿಗೆ ಅವನು ಪಲಾಯನ ಮಾಡುವಾಗ ಇತ್ರೋವನು ಅವನನ್ನ ಸ್ವೀಕರಿಸುವುದನ್ನ ನಾವು ನೋಡುತ್ತೇವೆ. ಒಬ್ಬ ಪರದೇಶಿಯಾಗಿ ಓಡಿ ಬಂದಂತ ಮೋಶೆಯನ್ನ ಅವನಿಗೆ ಕೊಟ್ಟಂತ ಆತಿಥ್ಯವನ್ನ ನಾವು ನೋಡುವಾಗ ಇತ್ರೋವನ ಈ ಒಂದು ಅತಿಥಿ ಸತ್ಕಾರದ ಗುಣವನ್ನು ನಾವಲ್ಲಿ ಅವನಲ್ಲಿ ಗುರುತಿಸುವಂತವರಾಗಿದೆ. So Moses and Zipporah were married and they lived together with Jethro's family. ಹೀಗೆ ಮೋಶೆ ಮತ್ತು ಜಿಪ್ಪೋರಳು ಅವರು ಮದುವೆಯ ಆ ಒಂದು ಸಂಬಂಧಕ್ಕೆ ಒಳಪಡ್ತಾರೆ. ಹಾಗೆ ಅವರು ಇತ್ರೋವನ ಆ ಒಂದು ಮನೆಯಲ್ಲಿ ಅವರಿಬ್ಬರು ಕುಟುಂಬಸ್ಥರಾಗಿ ಬಾಳುವುದನ್ನು ನಾವು ನೋಡ್ತೇವೆ. So he encouraged Moses when he said God allowed him or called him to go to Egypt to look for his family and allowed him to go to Egypt. ಹೀಗೆ ಮೋಶೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಸಹ ಇತ್ರೋವನು ನೀಡ್ತಾನೆ. ಯಾವಾಗ ಮೋಶೆಗೆ ಒಂದು ದರ್ಶನ ಆಗಿ ಅವನು ಐಗುಪ್ತ ದೇಶಕ್ಕೆ ಅವನು ಮರಳಿ ಹೋಗಬೇಕು, ತನ್ನ ಜನರನ್ನ ಬಿಡಿಸಬೇಕೆಂಬಂತ ಆ ಒಂದು ಕರೆ ಬಂದಾಗ ಇತ್ರೋವನು ಅವನ ಸಂಗಡ ನಿಂತು ಅವನಿಗೆ ಬೇಕಾದಂತ ಆದರಣೆಯನ್ನ ಪ್ರೋತ್ಸಾಹವನ್ನ ನೀಡುವುದನ್ನ ನಾವು ಸಹ ಕಾಣ್ತೇವೆ. Jethro gave protection to Zipporah and 2 sons when Moses and Aaron were fighting against Pharaoh to deliver the people. ಅಷ್ಟು ಮಾತ್ರವಲ್ಲದೆ ಇತ್ರೋವನು ಮೋಶೆಯ ಮಕ್ಕಳಿಗೆ ಮಾತ್ರವಲ್ಲದ ಅವನ ಹೆಂಡತಿಗೆ ಸುರಕ್ಷತೆಯನ್ನ ಕೊಡುವುದನ್ನ ನೋಡ್ತೇವೆ. ಯಾಕಂದ್ರೆ ಮೋಶೆ ಮತ್ತು ಆರೋನರು ಅವರು ಐಗುಪ್ತ ದೇಶಕ್ಕೆ ಹೋಗಿ ಫರೋನ ಬಳಿಯಲ್ಲಿ ಆ ಒಂದು ಸುದೀರ್ಘವಾದಂತ ಆ ಒಂದು ಮಾತುಕತೆಯಲ್ಲಿ ಇಸ್ರಾಯೇಲ್ ಜನರನ್ನ ಬಿಡಿಸುವುದಕ್ಕೋಸ್ಕರವಾಗಿ ನಡೆದಂತ ಆ ಒಂದು ಮಾತುಕತೆಯಲ್ಲಿ ಅವರು ತೊಡಗಿಕೊಂಡಾಗ ಅವರ ಕುಟುಂಬವನ್ನ ರಕ್ಷಿಸುವುದನ್ನ ನಾವು ನೋಡ್ತೇವೆ. He brought Moses' wife and 2 sons in the wilderness to visit them and leave there. Zipporah and 2 sons with Moses. ಹೀಗೆ ಇತ್ರೋವನು ಜಿಪ್ಪೋರಳನ್ನು ಮಾತ್ರವಲ್ಲದೆ ಮಕ್ಕಳನ್ನು ಸಹ ಮೋಶೆಯ ಬಳಿಗೆ ಕರೆತರ್ತಾನೆ. ಯಾವಾಗ ಮೋಶೆ ಐಗುಪ್ತ ದೇಶದಿಂದ ಹೊರಗೆ ಬಂದು ಅವನು ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾ ಬರ್ತಾ ಇದ್ದಾನೋ ಆ ಒಂದು ಸಂದರ್ಭದಲ್ಲಿ ಅವರನ್ನು ಸುರಕ್ಷಿತವಾಗಿ ಮೋಶೆ ಬಳಿಗೆ ಇತ್ರೋವನು ಅವರನ್ನ ತಲುಪಿಸುವುದನ್ನ ನಾವು ನೋಡ್ತೇವೆ. He had the discernment about the call of Moses and the purpose for the nation of Israel. ಇತ್ರೋವನು ಅಷ್ಟು ಮಾತ್ರದಲ್ಲೇ ಅವನು ಮೋಶೆಗೆ ಕೊಡಲ್ಪಟ್ಟಂತ ದೇವರ ಕರೆಯುವಿಕೆಯ ಕುರಿತಾದಂತ ಒಂದು ವಿವೇಚನಾ ಶಕ್ತಿಯೂ ಸಹ ಆ ಒಂದು ಅರಿವಿಕೆ ಅವನಲ್ಲಿಯೂ ಸಹ ಕಂಡು ಬರುವುದನ್ನ ನಾವು ನೋಡ್ತೇವೆ. He rejoiced when he heard about God's deliverance of Israel. ದೇವರು ಅದ್ಭುತವಾಗಿ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆಗೊಳಿಸಿದಂತ ಆ ಒಂದು ಶುಭ ವಾರ್ತೆಯನ್ನು ಕೇಳುವಾಗ ಇತ್ರೋವನು ಬಹಳಷ್ಟು ಸಂತೋಷವುಳ್ಳವನಾಗುವುದನ್ನು ನಾವು ನೋಡ್ತೇವೆ. And also he gave advice to Moses in regarding executing his leadership role. ಅಷ್ಟು ಮಾತ್ರವಲ್ಲದೆ ಅವನು ಮೋಶೆಗೆ ತನ್ನ ನ್ಯಾಯಕತ್ವವನ್ನ ಯಾವ ರೀತಿಯಾಗಿ ಅವನು ನಿಭಾಯಿಸಬೇಕೆಂಬುದಾದಂತ ಬಹಳ ಪ್ರಾಮುಖ್ಯವಾದಂತ ಸಲಹೆಗಳನ್ನು ಸಹ ಅವನು ಮೋಶೆಗೆ ನೀಡುವುದನ್ನ ನಾವು ನೋಡ್ತೇವೆ. And also he told Moses, my time is over, I'll go back to my home and rest and pass away, my retirement has come. ಅಷ್ಟು ಮಾತ್ರವಲ್ಲದೆ ಅವನ ನಿವೃತ್ತಿ ಜೀವನ ಈಗಾಗಲೇ ಬಂದಿದೆ, ಅವನು ಈಗಾಗಲೇ ವಿರಾಮವನ್ನ ತೆಗೆದುಕೊಳ್ಳಬೇಕೆಂಬುದಾಗಿಯೂ ಸಹ ಅವನ ತಿಳುವಳಿಕೆಯನ್ನು ಆ ಒಂದು ತಿಳುವಳಿಕೆಯು ಸಹ ಇತ್ರೋವನಲ್ಲಿ ಕಂಡು ಬರುವುದನ್ನ ನಾವು ನೋಡುತ್ತೇವೆ. And he advised Moses how to manage that many people who come to him to get judgment every day.
ಅಷ್ಟು ಮಾತ್ರವಲ್ಲದೆ ಪ್ರತಿದಿನ ನಾವು ನೋಡ್ತೇವೆ ಮೋಶೆಯ ಬಳಿಯಲ್ಲಿ ಅನೇಕ ಸಮಸ್ಯೆಗಳನ್ನ ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಂಡು ಬರ್ತಾ ಇದ್ದಂತ ಇಸ್ರಾಯೇಲರನ್ನ ಯಾವ ರೀತಿಯಲ್ಲಿ ಅವರನ್ನ ನಿಭಾಯಿಸಬೇಕು, ಯಾವ ರೀತಿಯಲ್ಲಿ ಅವರಿಗೆ ಸಲಹೆಗಳನ್ನ ನೀಡಬೇಕು ಎಂಬುವಂತ ಆ ಒಂದು ನಾಯಕತ್ವದ ಕುರಿತಾದಂತ ಕೆಲವು ಬಹಳ ಪ್ರಾಮುಖ್ಯವಾದಂತಹ ಸಲಹೆಗಳನ್ನ ಇತ್ರೋವನ್ನು ಮೋಶೆ ಕೊಡುವುದನ್ನ ನಾವು ನೋಡ್ತೇವೆ. So Moses had to handle nearly 2 million to 3 million or 20 lakh to 30 lakh people. ನಾವು ನೋಡ್ತೇವೆ ಅವನು ಹೆಚ್ಚು ಕಡಿಮೆ 30 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಅವರ ಸಮಸ್ಯೆಗಳನ್ನ, ಅವರ ತೊಂದರೆಗಳನ್ನ ಅವೆಲ್ಲವನ್ನ ಅವನು ಪ್ರತಿದಿನ ಅವನು ಪರಿಹಾರ ಮಾಡ್ಬೇಕಾಗಿತ್ತು. So even small matters they brought it to Moses. ಸಣ್ಣ ಸಣ್ಣ ಸಮಸ್ಯೆಗಳನ್ನು ಸಹ ಅವರು ಮೋಶೆಯ ಬಳಿಯಲ್ಲಿ ತರ್ತಾ ಇದ್ರು. Moses had to interpret the law and say this is how this problem could be solved. ಮೋಶೆ ಮತ್ತೆ ಅವನು ಧರ್ಮಶಾಸ್ತ್ರದ ಪ್ರಕಾರವಾಗಿ ಈ ಒಂದು ವಿಷಯವನ್ನ ಯಾವ ರೀತಿಯಾಗಿ ಅದನ್ನ ನಿಭಾಯಿಸಬೇಕು ಎಂಬುದನ್ನ ನೋಡಿ ಅದನ್ನ ಆಲೋಚಿಸಿ ಅವನು ಅದಕ್ಕೆ ಸರಿಯಾದ ಪರಿಹಾರವನ್ನ, ಸೂಕ್ತ ಪರಿಹಾರವನ್ನ ಅವನು ನೀಡಬೇಕಾಗಿತ್ತು. So Jethro said, what you do is not good. You will kill yourself. You have to delegate your authority and train people to teach the word of God to the people. ಹೀಗೆ ಇತ್ರೋವನು ಮೋಶೆಯ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ನೋಡಿ ಅವನಿಗೆ ಸೂಕ್ತವಾದಂತ ನಾಯಕತ್ವ ಸಲಹೆಗಳನ್ನ ನಾವು ನೀಡ್ತಾನೆ. ಏನಪ್ಪಾ ಅಂತಂದ್ರೆ, ಮೋಶೆ ನೀನು ಈ ರೀತಿಯಾಗಿ ನೀನು ಮಾಡಿದರೆ ನೀನು ಬಹಳ ಬೇಗನೆ ನಿನ್ನನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟು ಬಿಡ್ತಿ. ಆದ್ರಿಂದ ನೀನು ಇದನ್ನ ಸರಿಯಾದ ರೀತಿಯಲ್ಲಿ ನಾಯಕರನ್ನ ನೇಮಕ ಮಾಡಿ ಅವರಿಗೆ ದೇವರ ವಾಕ್ಯದ ಮೂಲಕವಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನ ನೀಡುವುದಕ್ಕೆ ನೀನು ಕಲಿಸಿಕೊಡ್ಬೇಕು ಎಂಬಂತ ಸಲಹೆಯನ್ನ ನೀಡುವುದನ್ನು ನಾವು ನೋಡ್ತೇವೆ. So Jethro said you have to choose godly men to appoint as leaders of 10, leaders of 50, leaders of 100 and leaders of 1000. ಹೀಗೆ ಇತ್ರೋವನು ಹೇಳ್ತಾನೆ, ನೀನು ದೈವ ಭಕ್ತರಾದಂತ, ದೇವರಿಗೆ ಭಯಪಡುವಂತ ನಾಯಕರನ್ನ ನೀನು ಆರಿಸಿ ಅವರನ್ನ ನಾಯಕರನ್ನಾಗಿ ಮಾಡಬೇಕು. ಅಂದ್ರೆ 10 ಜನರ ಗುಂಪಿಗೆ, 50 ಜನರ ಗುಂಪಿಗೆ, 100 ಜನರ ಗುಂಪಿಗೆ, 1000 ಜನರ ಗುಂಪಿಗೆ, ಹೀಗೆ ಗುಂಪಿಗೆ ದೈವಿಕವಾದಂತ ನಾಯಕರನ್ನ ನೇಮಕ ಮಾಡಬೇಕೆಂಬುದಾಗಿ ಹೇಳ್ತಾನೆ. So the leader of 10 will solve the problem for 10 people. If he cannot solve it, he will take it to the leader of 50. ಹೀಗೆ 10 ಜನರಿಗೆ ಒಂದು ನಾಯಕನನ್ನ ನೇಮಕ ಮಾಡಿ ಆ ನಾಯಕನು 10 ಜನರ ಸಮಸ್ಯೆಯನ್ನ ಅವನಿಂದ ಬಗೆಹರಿಸಲು ಸಾಧ್ಯವಾಗದೇ ಇದ್ದರೆ 50 ಜನರ ಗುಂಪಿನ ನಾಯಕನ ಬಳಿಯಲ್ಲಿ ಅವನು ಸೂಕ್ತ ಸಲಹೆಯನ್ನ ಅವನು ಪಡ್ಕೊಳ್ತಾ ಇದ್ದ. If he cannot solve it, he will bring it to the leader of 100, and if he cannot solve it, he will bring it to the leader of 1000. ಹೀಗೆ 50 ಜನರ ಗುಂಪಿನ ನಾಯಕ ಅದನ್ನ ಪರಿಹರಿಸಲಿಕ್ಕೆ ಸಾಧ್ಯವಾಗದೆ ಹೋದರೆ ಅವನು 100 ಜನರ ಗುಂಪಿನ ನಾಯಕನ ಹತ್ರ ಕೇಳ್ತಾ ಇದ್ದ. ಅಲ್ಲಿಯೂ ಸಹ ಪರಿಹಾರವಾಗ್ತಾ ಇದ್ರೆ ಮತ್ತೆ 1000 ಜನರ ಗುಂಪಿನ ನಾಯಕನ ಬಳಿಯಲ್ಲಿ ಈ ಒಂದು ಪರಿಹಾರವನ್ನ ಅವರು ಮತ್ತೆ ಪರಿಹಾರವನ್ನ ಕೇಳ್ಕೊಳ್ತಾ ಇದ್ರು. If they cannot solve it, then they will bring it to Moses. ಅಲ್ಲಿಯೂ ಸಹ ಅವರ ಸಮಸ್ಯೆ ಬಗೆಹರಿಯದೆ ಹೋದ್ರೆ ಅವರು ಸಮಸ್ಯೆಯನ್ನ ಮೋಶೆ ಬಳಿಯಲ್ಲಿ ಬಗೆಹರಿಸುವುದಕ್ಕೆ ತರ್ತಾ ಇದ್ರು. So this developed lot of leaders in the nation of Israel. ಈ ರೀತಿಯಾಗಿ ಸಮಸ್ಯೆಗಳನ್ನ ಬಗೆಹರಿಸುವ ಮೂಲಕವಾಗಿ ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ನಾಯಕರು ಎದ್ದು ಬಂದದನ್ನ ನಾವು ನೋಡ್ತೇವೆ. So even today we can apply the same principle in the local churches or denominations or institutions. ಇವತ್ತು ಇದೇ ಸಿದ್ಧಾಂತವನ್ನ ನಮ್ಮ ಸ್ಥಳೀಯ ಸಭೆಗಳಿಗೆ ಅಥವಾ ನಮ್ಮ ಡಿನಾಮಿನೇಷನ್ಗಳಿಗೆ, ಅಂದ್ರೆ ಸಭೆ ಸ್ಥಾಪನೆಗಳಿಗೆ ಆ ಒಂದು ಕ್ಷೇತ್ರದಲ್ಲಿಯೂ ಸಹ ಇದನ್ನು ಅಳವಡಿಸಿಕೊಳ್ಳಬಹುದು. So like leaders of 10 who have intensive influence can be like Sunday school teachers or small group leaders or cell group leaders who are volunteers and who implement the vision. ಈಗ 10 ಜನರ ಸಭೆಯಲ್ಲಿ ನಾವು ನೋಡುವಾಗ 10 ಜನರಿಗೆ ಒಬ್ಬ ನಾಯಕನನ್ನ ನಾವು ಸ್ಥಳೀಯ ನಾಯಕನನ್ನ ಬಹಳ ತೀವ್ರವಾದಂತ ರೀತಿಯಲ್ಲಿ ಅವ್ರ ನಾಯಕತ್ವವನ್ನ ನಿಭಾಯಿಸುವುದಕ್ಕೆ, ಉದಾಹರಣೆಗೆ ಭಾನುವಾರ ಶಾಲೆ ಶಿಕ್ಷಕರಾಗಿರ್ಬೋದು, ಸಣ್ಣ ಗುಂಪಿನ ನಾಯಕರಾಗಿರ್ಬೋದು, ಇವರು ಸ್ವಯಂ ಸೇವಕರು ಮಾತ್ರವಲ್ಲದೆ ಆ ಒಂದು ನಾಯಕತ್ವದ ಕಾರ್ಯವನ್ನ ಸ್ಥಳೀಯ ಸ್ಥಳದಲ್ಲಿ ಕಾರ್ಯಗತಗೊಳಿಸುವುದಕ್ಕೆ ಅವರನ್ನ ನಾವು ತಯಾರು ಮಾಡಬಹುದು. So second level leaders can be like the leaders of 50 who have intensive influence
like young youth fellowship leaders, women fellowship leader, men's fellowship leader, worship leaders, who would be volunteers and who will implement the vision. ಅದೇ ರೀತಿಯಾಗಿ 50 ಜನರ ಗುಂಪಿನ ನಾಯಕರನ್ನ ಬಹುಶಃ ಯುವಕರ ನಾಯಕರು, ಮಹಿಳಾ ಮುಖಂಡರು ಅಥವಾ ಆರಾಧನಾ ನಾಯಕರು, ಹೀಗೆ ಇವರು ಸಹ ಸ್ವಯಂ ಸೇವಕರು ಮಾತ್ರವಲ್ಲದೆ ಸಭೆಯ ಆ ಒಂದು ಕಾರ್ಯಗಳನ್ನ ಕಾರ್ಯಗತಗೊಳಿಸುವುದಕ್ಕೆ ಉಪಯುಕ್ತವಾಗಿರುವಂತವರು. So the third level leaders are leaders of 100, like we can say assistant pastors of large congregations, or pastors of small congregations, or we can say the pioneering church planters. They could be part-time, full-time. So they have a vision and they also implement the vision. ಹೀಗೆ 100 ಜನರ ಗುಂಪಿಗೆ ನಾಯಕರನ್ನ ನಾವು ನೋಡುವುದಾದ್ರೆ, ಈ ನಾಯಕರನ್ನ ನಾವು ಬಹುಶಃ ಅಸಿಸ್ಟೆಂಟ್ ಪಾಸ್ಟರ್ ಅಂದ್ರೆ ದೊಡ್ಡ ಸಭೆಯ ಒಂದು ಸಹ ಸೇವಕನಾಗಿ, ಅಥವಾ ಒಂದು ಸಣ್ಣ ಸಭೆಯ ಸೇವಕನಾಗಿ, ಅಥವಾ ಒಂದು ಹೊಸ ಸ್ಥಳದಲ್ಲಿ ಸೇವೆಯನ್ನ ಪ್ರಾರಂಭ ಮಾಡುವಂತ ಒಬ್ಬ ಸಭಾ ನಾಯಕನಾಗಿ, ಈ ರೀತಿಯಾಗಿ ಅವರು ಬಹುಶಃ ಫುಲ್ ಟೈಮ್ ಆಗಿರ್ಬೋದು ಅಥವಾ ಪಾರ್ಟ್ ಟೈಮ್ ಆಗಿರ್ಬೋದು. ಮಾತ್ರವಲ್ಲದೆ ಸಭೆಯ ಆ ಒಂದು ದರ್ಶನ ಏನಿದೆ, ಆ ಸಭೆಯ ಏನು ಕಾರ್ಯಗಳೇನಿವೆ, ಆ ಯೋಜನೆಗಳಿವೆ, ಅವನ್ನ ಕಾರ್ಯಗತಗೊಳಿಸುವುದಕ್ಕೆ ಈ ನಾಯಕರು ಉಪಯುಕ್ತರಾಗಿರ್ತಾರೆ. So level 4 leaders, like leaders of 1,000, who could be regional, national leaders who have extensive influence. For example, senior pastors of a large congregation, or district superintendent who are in charge of several congregations like Assembly of God. They will have the presbyters who will be looking after 30-40 churches, or coordinators. So they are full-time paid, and their main duty is to envision the people. ಹೀಗೆ 1000 ಜನರಿಗೆ ನಾಯಕರನ್ನ ನಾವು ನೋಡುವಾಗ ಇವರು ಪ್ರಾದೇಶಿಕ ನಾಯಕರಾಗಿರ್ಬೋದು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಇವರು ನಾಯಕರಾಗಿರ್ಬೋದು. ಇವರ ನಾಯಕತ್ವ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರುವಂತದ್ದಾಗಿದೆ. ಮುಖ್ಯವಾಗಿ ಉದಾಹರಣೆ ಹೇಳುವುದಾದ್ರೆ, ದೊಡ್ಡ ಸಭೆಯ ಹಿರಿಯ ಸೇವಕರು, ಹಿರಿಯ ಬೋಧಕರು ಎಂಬುದಾಗಿ ನಾವು ಹೇಳ್ಬೋದು, ಅಥವಾ ಜಿಲ್ಲಾ ಅಧೀಕ್ಷಕರು, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಎಂಬುದಾಗಿ ಹೇಳ್ತೇವೆ, ಅಥವಾ ಕೋಆರ್ಡಿನೇಟರ್, ಸಂಯೋಜಕರು ಎಂಬುದಾಗಿ ನಾವು ಹೇಳ್ಬೋದು. ಸೊ ಇವರು ಫುಲ್ ಟೈಮ್ ಸೇವಕರು, ಅಂದ್ರೆ ಪೂರ್ಣ ಸಮಯದ ಒಂದು ವೇತನವನ್ನ ಪಡೆಯುವಂತಹ ಸೇವಕರು. ಇವರು ಸಹ ಸಭೆಯ ಆ ಒಂದು ದರ್ಶನವನ್ನ ಕಾರ್ಯಗತಗೊಳಿಸುವಂತ ಬಹಳ ಪ್ರಾಮುಖ್ಯವಾದಂತ 4ನೇ ಹಂತದ ನಾಯಕರುಗಳ ಆ ಒಂದು ಗುಂಪಿಗೆ ನಾವು ಸೇರ್ಪಡಿಸಬಹುದು. So the 5th level leaders are like Moses, who are national or international, who could be bishops, national directors and denominational leaders who are full-time paid, and they envision the people. ಹೀಗೆ ಕೊನೆಯ ಹಂತದಲ್ಲಿ, 5ನೇ ಹಂತದಲ್ಲಿ ನಾವು ನೋಡುವಂತದ್ದು ಮೋಶೆ. ಹಾಗೆ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ವ್ಯಾಪಕವಾದಂತ ಒಂದು ನಾಯಕತ್ವವನ್ನ ನೀಡುವಂತವರು, ಬಿಷಪ್ಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ಪಂಥದ ನಾಯಕರುಗಳಾಗಿರ್ಬೋದು. ಇವರು ಪೂರ್ಣ ಸಮಯದ ನಾಯಕರು, ವೇತನವನ್ನ ಪಡೆಯುವಂತವರು. ಇವರು ಸಹ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗಿರುವಂತಹ ಆ ಒಂದು ದರ್ಶನವನ್ನ ಕಾರ್ಯಗತಗೊಳಿಸುವಂತ ನಾಯಕರ ಪಟ್ಟಿಗೆ ಸೇರುವಂತವರು. So most of the leaders start at level 1 and gradually they go to level 2, level 3, and some of them may come to level 5. ಹೀಗೆ ನಾವು ನೋಡುವಾಗ, ಸಭೆಯ ಈ ಒಂದು ಶ್ರೇಣಿಯಲ್ಲಿ ನಾವು ನೋಡುವಾಗ, ಅನೇಕರು ಈ ಸೇವೆಯನ್ನು ಪ್ರಾರಂಭ ಮಾಡುವಾಗ ಅವರು ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ವರ್ಷಗಳಾದ ನಂತರ ಅನುಭವದ ಮೇರೆಗೆ ಅವರು ಹಂತವನ್ನ ಏರಿ ಬಂದು ಅವರು ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿ, ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಉತ್ತಮವಾದಂತ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಅವರು ನಾಯಕರಾಗಿ ನೇಮಕ ಮಾಡುವುದನ್ನ ನಾವು ನೋಡ್ತೇವೆ. But there are many ambitious people who want to jump from level 1 to level 5 within immediately. ಅದೇ ಸಮಯದಲ್ಲಿ ಬಹಳ ಪ್ರಭಾವಶಾಲಿಯಾದಂತ ಬಹಳ ವೇಗದಲ್ಲಿ ನಾಯಕತ್ವದ ಮೆಟ್ಟಲುಗಳನ್ನ ಬಹಳ ವೇಗದಲ್ಲಿ ಏರಿ ಬರುವಂತಹ ನಾಯಕರನ್ನು ಸಹ ನಾವು ನೋಡ್ತೇವೆ. ಅವರು ಈ ಹಂತಗಳಲ್ಲಿ ಹಾದು ಹೋಗುವುದನ್ನ ಅವರು ಬಿಟ್ಟು ಅವರು ನೇರವಾಗಿ ಮೇಲಿನ ಹಂತಗಳಿಗೆ ಬರುವುದನ್ನ ನಾವು ನೋಡ್ತೇವೆ. Such leaders may not be effective. They will not be productive in their ministry. ಅಂಥ ನಾಯಕರು ಅವರು ಬಹಳಷ್ಟು ಮಟ್ಟಿಗೆ ಸೇವೆಯಲ್ಲಿ ಉಪಯುಕ್ತರಾಗಿರುವುದಕ್ಕೆ ಸಾಧ್ಯವಿಲ್ಲ.
Some leaders who are called to be in level 1, they serve for 30-40 years and they finish their course. ಕೆಲವು ನಾಯಕರು ಈ 1ನೇ ಹಂತದಲ್ಲಿ ಇರುವಂತ ನಾಯಕರು ಸರಿ 30 ವರ್ಷಗಳು 40 ವರ್ಷಗಳು ಅದೇ ಹಂತದಲ್ಲಿ ಇದ್ದು ಅವರು ತಮ್ಮ ಸೇವೆಯಿಂದ ನಿವೃತ್ತರಾಗುವುದನ್ನು ಸಹ ನಾವು ನೋಡ್ತೇವೆ. We have seen some of the Sunday school teachers who have been teaching Sunday school for 30-40 years and they have plus generations. ನಾವು ನೋಡ್ತೇವೆ ಅನೇಕ ಸಂಡೇ ಸ್ಕೂಲ್ ಬೋಧಕರು ಅಂದ್ರೆ ಸಂಡೇ ಸ್ಕೂಲ್ ಶಾಲೆಯ ಶಿಕ್ಷಕರು 30 ವರ್ಷಗಳು 40 ವರ್ಷಗಳು ಸಂಡೇ ಶಾಲೆ ಮಕ್ಕಳಿಗೆ ಕಲಿಸಿಕೊಟ್ಟು ನಂತರ ಅವರ ಅದೇ ತಲೆಮಾರಿನ ಮಕ್ಕಳು ಸಹ ಅದೇ ನಿವೃತ್ತಿಯಲ್ಲಿ ತೊಡಗಿಕೊಳ್ಳುವುದನ್ನು ಸಹ ನಾವು ನೋಡ್ತೇವೆ. So every believer has to serve the Lord. ಪ್ರತಿಯೊಬ್ಬ ವಿಶ್ವಾಸಿಯು ದೇವರ ಸೇವೆಯನ್ನ ಅವನು ಮಾಡಬೇಕಾಗಿ. God can use us in any level. ದೇವರು ನಮ್ಮನ್ನ ಈ ಯಾವುದೇ ಹಂತಗಳಲ್ಲಿ ನಮ್ಮನ್ನ ಉಪಯೋಗಿಸಬಹುದು. We have to be very clear in our conviction which level God has called us, and we have to be faithful and fruitful in that level. ನಾವು ನಮ್ಮನ್ನ ದೇವರು ಕರೆದಂತ ಆ ಒಂದು ಹಂತದಲ್ಲಿ ನಂಬಿಕಸ್ಥರಾಗಿರಬೇಕು. ಅಷ್ಟು ಮಾತ್ರವಲ್ಲದೆ ನಾವು ದೇವರಿಗೆ ಫಲ ಕೊಡುವಂತ ಫಲಕಾರಿಯಾದಂತ ಒಂದು ನಾಯಕತ್ವವನ್ನ ವಹಿಸುವಂತವರಾಗಿರ್ಬೇಕು. Moses took the advice of Jethro and later implemented, delegating his authority and training people to teach God's law to the people. ಇತ್ರೋವನ ಆ ಒಂದು ನಾಯಕತ್ವದ ಸಲಹೆಯನ್ನ ಕೇಳಿಕೊಂಡಂತ ಮೋಶೆಯು ಮುಂದಿನ ದಿನಮಾನಗಳಲ್ಲಿ ಅವನು ಆ ಒಂದು ಸಲಹೆಗೆ ಅನುಗುಣವಾಗಿ ನಾಯಕರನ್ನ ನೇಮಕ ಮಾಡ್ತಾನೆ. ಆ ನಾಯಕರು ದೇವರ ಧರ್ಮಶಾಸ್ತ್ರಕ್ಕನುಸಾರವಾಗಿ ಜನರಿಗೆ ಅವರು ನ್ಯಾಯವಿಧಿಗಳನ್ನ ಬೋಧಿಸುವಲ್ಲಿ ಬಹಳಷ್ಟು ಸಫಲರಾಗುವುದನ್ನ ನಾವು ನೋಡ್ತೇವೆ. So here we also see the shepherding leadership. ಇಲ್ಲಿ ನಾವು ಒಂದು ಕುರುಬನ ನಾಯಕತ್ವದ ಒಂದು ಚಿತ್ರಣವನ್ನ ನಾವು ನೋಡುವಂತವರಾಗಿದ್ದೇವೆ. So in the Bible we learn about leadership as in several images, like servant, like steward, like shepherd, and many other ways. ನಾವು ಸತ್ಯವೇದದಲ್ಲಿ ನಾಯಕತ್ವದ ಕುರಿತಾಗಿ ನಾವು ನೋಡುವಾಗ ಅನೇಕ ಬಗೆಯ ಚಿತ್ರಗಳನ್ನ ನಾವು ನೋಡ್ತೇವೆ. ಒಂದು ಕುರುಬನ ಚಿತ್ರವನ್ನ ನಾವು ನೋಡ್ತೇವೆ, ಇನ್ನೊಂದು ಒಬ್ಬ ಸೇವಕನ ಚಿತ್ರವನ್ನ ನಾವು ನೋಡುತ್ತೇವೆ. ಈ ರೀತಿಯಾಗಿ ವಿಭಿನ್ನವಾದಂತಹ ಚಿತ್ರಣಗಳನ್ನ ನಾಯಕತ್ವದ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. God is the leader, he is the chief shepherd, and Moses is the under shepherd leading the Israel. ನಾವು ನೋಡ್ತೇವೆ ಕರ್ತನು ಅಂದ್ರೆ ಯೆಹೋವನು ಆತನು ಮೂಲ ಅಥವಾ ಆತನು ನಾಯಕನಾಗಿ ಆತನು ಕುರುಬನಾಗಿದ್ದಾನೆ. ಆತನ ನಾಯಕತ್ವದ ಅಡಿಯಲ್ಲಿ ಮೋಶೆಯು ನಾಯಕತ್ವವನ್ನ ತನ್ನ ಜನರಿಗೆ ನೀಡುವುದನ್ನ ನಾವು ನೋಡ್ತೇವೆ. So in the New Testament also, the church is the body of Christ. We are called to be under shepherd, under the chief shepherd. ಅದೇ ರೀತಿಯಾಗಿ ನಾವು ನೋಡುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಸಭೆಯು ಕ್ರಿಸ್ತನ ದೇಹವಾಗಿದೆ. ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನು ಮುಖ್ಯಸ್ಥನಾಗಿದ್ದಾನೆ. ಆತನ ಅಡಿಯಲ್ಲಿ ನಾವು ನೋಡ್ತೇವೆ ಸಭೆಯು ಆ ಒಂದು ನಾಯಕತ್ವವನ್ನು ವಹಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. So leaders always represent, they will represent people to God by intercession, represent God to people by teaching. ಹೀಗೆ ಸಭೆಯ ನಾಯಕರು ಅವರು ದೇವರ ಸಮ್ಮುಖದಲ್ಲಿ ಸಭೆಯನ್ನ ಪ್ರತಿನಿಧಿಸುವಂತವರಾಗಿದ್ದಾರೆ, ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು. ಅದೇ ರೀತಿಯಾಗಿ ದೇವರು ಈ ನಾಯಕರು ಅಥವಾ ಈ ಪ್ರತಿನಿಧಿಗಳ ಮೂಲಕವಾಗಿ ದೇವರು ತನ್ನ ನ್ಯಾಯವಿಧಿಗಳನ್ನ ಬೋಧಿಸುವಂತವನಾಗಿದ್ದಾನೆ. So Moses initially functioned as a lonely leader, though he had other leaders like Aaron, Miriam, Hur, and Joshua. ನೋಡ್ತೇವೆ ಆರಂಭದ ದಿನಮಾನಗಳಲ್ಲಿ ಮೋಶೆಯು ಒಬ್ಬಂಟಿ ನಾಯಕನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಅವನ ಜೊತೆಯಾಗಿ ನಮ್ಗೆ ಗೊತ್ತಿದೆ ಮಿರಿಯಮ್ ಇದ್ದರು, ಆರೋನ್ ಇದ್ದರು, ಯೋಶುವ ಕಾಲೇಬರು ಇದ್ದರು. ಆದರೆ ಪ್ರಾರಂಭ ದಿನಮಾನಗಳಲ್ಲಿ ಅವನೊಬ್ಬ ಒಬ್ಬಂಟಿ ನಾಯಕನಾಗಿ ಪ್ರಾರಂಭಿಸುವುದನ್ನು ನಾವು ನೋಡ್ತೇವೆ. Later he changes the leadership style. ಕೆಲವು ದಿನಮಾನಗಳಾದ ನಂತರ ನಾವು ನೋಡ್ತೇವೆ ಅವನ ನಾಯಕತ್ವದ ಆ ಒಂದು ಸ್ಟೈಲ್ ಅನ್ನ ಬದಲಾಯಿಸುವುದನ್ನ ನಾವು ನೋಡ್ತೇವೆ. So Paul also advised Timothy to recruit and train leaders who will train others so that it continuously the leadership multiplies.
ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಅವನು ತೀತನಿಗೆ ಮತ್ತು ತಿಮೋತಿಗೆ ಅವರು ಯಾವ ರೀತಿಯಾಗಿ ಅವ್ರ ನಾಯಕತ್ವವನ್ನು ವಹಿಸಬೇಕು ಮತ್ತು ನೇಮಕಾತಿಯನ್ನ ಮಾಡಬೇಕು ಎಂಬುದಾಗಿಯೂ ಸಹ ಬಹಳಷ್ಟು ಉತ್ತಮವಾದಂತಹ ಸಲಹೆಗಳನ್ನ ಕೊಡುವುದನ್ನ ಸಹ ನಾವು ನೋಡ್ತೇವೆ. So it is almost 3 months after coming out of Egypt, they have reached the wilderness of Sinai. ಈಗಾಗಲೇ ಐಗುಪ್ತ ದೇಶದಿಂದ ಇಸ್ರಾಯೇಲರು ಅವರು ಹೊರಗೆ ಬಂದು 3 ತಿಂಗಳು ಆಗ್ತಾ ಬರ್ತಾ ಇದೆ. ಈಗ ಅವರು ಸೀನಾಯ್ ಬೆಟ್ಟದ ಬಳಿ ಇರುವಂತಹ ಆ ಒಂದು ಮರುಭೂಮಿಯಲ್ಲಿ ತಲುಪಿರುವುದನ್ನ ನಾವು ನೋಡುತ್ತೇವೆ. God did mighty things to give them deliverance from the Egyptian tyranny. ದೇವರು ಅವರಿಗೆ ಅದ್ಭುತವಾದ ರೀತಿಯಲ್ಲಿ ಐಗುಪ್ತ ದೇಶದ ಗುಲಾಮತನದಿಂದ ಅವರನ್ನ ಬಿಡಿಸುವುದನ್ನ ನಾವು ನೋಡ್ತೇವೆ. God gave them victory in Red Sea, that the Egyptian army was drowned. ನಾವು ನೋಡ್ತೇವೆ ಆ ಒಂದು ಕೆಂಪು ಸಮುದ್ರದಲ್ಲಿ ದೇವರು ಅವರಿಗೆ ಬಹಳ ದೊಡ್ಡ ಒಂದು ವಿಮೋಚನೆಯನ್ನ ಬಿಡುಗಡೆಯನ್ನ ನಾವು ನೋಡ್ತೇವೆ. ಅವರು ಇಡೀ ಐಗುಪ್ತ ಸೈನ್ಯವು ಆ ಒಂದು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗುವುದನ್ನ ನಾವು ನೋಡ್ತೇವೆ. God provided them water and food. ದೇವರು ಅವರಿಗೆ ಆಹಾರವನ್ನ ನೀರನ್ನ ಮರುಭೂಮಿಯಲ್ಲಿ ಒದಗಿಸುವುದನ್ನ ನಾವು ನೋಡ್ತೇವೆ. And also God gave victory over Amalekites. ಅಷ್ಟು ಮಾತ್ರವಲ್ಲದೆ ಅಮಾಲೇಕ್ಯರ ವಿರುದ್ಧವಾಗಿ ದೇವರು ಅವರಿಗೆ ಜಯವನ್ನು ಕೊಡುವುದನ್ನ ನಾವು ನೋಡ್ತೇವೆ. All these happened in the first 3 months. ಇವೆಲ್ಲವೂ ಪ್ರಾರಂಭದ 3 ತಿಂಗಳೊಳಗಾಗಿ ಎಲ್ಲ ಅದ್ಭುತಗಳು ನಡೀತಾ ಇದ್ದಾವೆ. So Israelites stayed in the wilderness of Sinai, that is until Numbers 10, for a year, covered in 57 chapters. ಹೀಗೆ ಇಸ್ರಾಯೇಲರು ನಾವು ನೋಡ್ತೇವೆ ಅರಣ್ಯಕಾಂಡ ಪುಸ್ತಕದಲ್ಲಿ 10ನೇ ಅಧ್ಯಾಯದವರೆಗೆ ಸೀನಾಯ್ ಮರುಭೂಮಿಯಲ್ಲಿ 57 ಅಧ್ಯಾಯಗಳಲ್ಲಿ 1 ವರ್ಷದವರೆಗೆ ಇರುವುದನ್ನ ನಾವು ನೋಡ್ತೇವೆ. So this 1 year history or 1 year dealing with God is very important. ಅದರಿಂದ ಈ 1 ವರ್ಷಗಳ ಕಾಲ ದೇವರು ಅವರೊಟ್ಟಿಗೆ ಮಾಡಿದಂತ ಆ ಒಂದು ಸಂವಾದನೆ ಏನಿದೆ ಅದು ಬಹಳ ಪ್ರಾಮುಖ್ಯವಾದದ್ದು. So Moses had already worshipped the Lord in that mountain according to Exodus 3:12. ವಿಮೋಚನೆ ಕಾಂಡ 3ನೇ ಅಧ್ಯಾಯ 12ನೇ ವಚನದ ಪ್ರಕಾರವಾಗಿ ನಾವು ನೋಡ್ತೇವೆ ಮೋಶೆಯು ಇಸ್ರಾಯೇಲರನ್ನ ಮುನ್ನಡೆಸುವುದನ್ನ ನಾವು ನೋಡ್ತೇವೆ. ಮಾತ್ರವಲ್ಲದೆ ಅವನು ಅವರ ಜೊತೆಯಾಗಿ ಜನರ ಜೊತೆಯಾಗಿ ಸೇರಿ ಆ ಒಂದು ಪರ್ವತದಲ್ಲಿ ಆರಾಧಿಸುವುದನ್ನ ನಾವು ನೋಡ್ತೇವೆ. So in that conversation, Lord promised that he will lead the people of Israel and they will worship in this mountain. ಆ ಒಂದು ಸಂಭಾಷಣೆಯಲ್ಲಿ ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ದೇವರು ತಾನೇ ಸ್ವತಃ ಈ ಜನರನ್ನ ನಾಯಕತ್ವ ವಹಿಸಿ ಅವರನ್ನ ಮುನ್ನಡೆಸುವಂತವನಾಗಿರುತ್ತಾನೆ ಎಂಬಂತ ಆಶ್ವಾಸನೆಯನ್ನ ನೀಡಿ ಆ ಪರ್ವತದಲ್ಲಿ ಅವರೊಟ್ಟಾಗಿ ಸೇರಿ ದೇವರನ್ನ ಆರಾಧಿಸುವುದನ್ನು ನಾವು ನೋಡ್ತೇವೆ. God's promise and God's sign was fulfilled when they reached the wilderness of Sinai. ದೇವರ ವಾಗ್ದಾನ ಮಾತ್ರವಲ್ಲದೆ ದೇವರು ಕೊಟ್ಟಂತ ಆ ಗುರುತುಗಳು ಅವೆಲ್ಲವೂ ಅವರು ಸೀನಾಯ್ ಬೆಟ್ಟವನ್ನ ತಲುಪುವಾಗ ಅಕ್ಷರಶಃ ನೆರವೇರಿದಂತಾಗಿತ್ತು. And the Lord said, like eagle, he has brought them out of Egypt. ದೇವರು ಹೇಳ್ತಾನೆ, ಹದ್ದಿನಂತೆ ನಾನು ನಿಮ್ಮನ್ನ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗೆ ತಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. The metaphor of eagle indicates God's loving compassion, protection, strength and watchfulness. ಈ ಒಂದು ಹದ್ದಿನ ಚಿತ್ರಣ ನಾವು ನೋಡುವಾಗ ಅದು ದೇವರ ಆ ಸಂರಕ್ಷಣೆ, ದೇವರ ಆ ಒಂದು ರಕ್ಷಣೆ ಎಂಬಂತ ಆ ಒಂದು ಚಿತ್ರಣವನ್ನ ನಾವು ಈ ಹದ್ದಿನಲ್ಲಿ ನಾವು ನೋಡುವಂತವರಾಗಿದ್ದೇವೆ. So then God reveals his plan for Israel. ನಂತರ ನಾವು ನೋಡ್ತೇವೆ ದೇವರು ತನ್ನ ಯೋಜನೆಗಳನ್ನ ಇಸ್ರಾಯೇಲಿಗೋಸ್ಕರವಾಗಿಟ್ಟುವಂತ ಯೋಜನೆಗಳನ್ನ ಆತನು ಪ್ರಕಟಪಡಿಸ್ತಾನೆ. God chose Israel as his special treasure. ದೇವರು ಇಸ್ರಾಯೇಲರನ್ನ ತನ್ನ ವಿಶೇಷ ನಿಧಿಯಾಗಿ ಆರಿಸಿಕೊಂಡಿರುವುದನ್ನ ಹೇಳ್ತಾನೆ. It does not mean that he has rejected or ignored other nations. ಇದರ ಅರ್ಥ ಆತನು ಇತರ ರಾಷ್ಟ್ರಗಳನ್ನ ತಿರಸ್ಕರಿಸಿದ್ದಾನೆ ಅಥವಾ ಅವರನ್ನ ನಿರ್ಲಕ್ಷಿಸಿದ್ದಾನೆ ಎಂಬುದಾಗೆಲ್ಲ. God was determined to use Israel to be a blessing for the whole world. ಇಡೀ ಲೋಕವನ್ನ ಆಶೀರ್ವದಿಸಲುಗೋಸ್ಕರವಾಗಿ ದೇವರು ಇಸ್ರಾಯೇಲರನ್ನ ಉಪಯೋಗಿಸ್ತಾ ಇದ್ದ. If the Israel will follow the law, will be obedient to God, they will be richly blessed and they will become model for other nations.
ಇಸ್ರಾಯೇಲ್ ಜನರು ಅವರು ದೇವರ ಆಜ್ಞಾ ವಿಧಿಗಳನ್ನ ಕೈಕೊಂಡು ನಡೆಯುವುದಾದರೆ, ದೇವರನ್ನ ಹಿಂಬಾಲಿಸುವುದಾದರೆ, ಅವರು ಇಡೀ ಲೋಕಕ್ಕೆ ಅವರು ಆಶೀರ್ವಾದವಾಗಿ ಮಾರ್ಪಡಿಸಲ್ಪಡುತ್ತಾರೆ ಎಂಬುದಾಗಿ ದೇವರವರಿಗೆ ವಾಗ್ದಾನ ಮಾಡುವುದನ್ನು ನಾವು ನೋಡ್ತೇವೆ. But Israel rejected the law and they disobeyed God. ಆದ್ರೆ ನಾವು ನೋಡ್ತೇವೆ, ಇಸ್ರಾಯೇಲರು ದೇವರ ಧರ್ಮಶಾಸ್ತ್ರವನ್ನ ಅವರು ತಿರಸ್ಕಾರ ಮಾಡಿದರು, ಅವರು ಅವಿಧೇಯರಾದರು ಮತ್ತು ದೇವರಿಗೆ ತಿರುಗಿ ಬೀಳುವುದನ್ನ ನಾವು ನೋಡ್ತೇವೆ. So Paul writes later, even the disobedient Israel is a blessing to nation. If they were obedient, how much more blessings they could have brought for the whole world. ಆದ್ರಿಂದ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಬರೆಯುವಾಗ ಅವನು ಹೀಗೆ ಬರೀತಾನೆ, ಇಸ್ರಾಯೇಲರು ಅವಿಧೇಯರಾಗಿದ್ದಾಗಲೂ ಸಹ ಅವರು ಇಡೀ ಲೋಕಕ್ಕೆ ಆಶೀರ್ವಾದವಾಗಿದ್ದರು. ಒಂದು ವೇಳೆ ಅವರು ವಿಧೇಯರಾಗಿದ್ದರೆ ಅವರು ಬಹುಶಃ ಎಷ್ಟರ ಮಟ್ಟಿಗೆ ಇಡೀ ಲೋಕದ ಜನರಿಗೆ ಆಶೀರ್ವಾದವಾಗಿರಬಹುದಾಗಿತ್ತು. So in the New Testament, the church, the saints, the righteous people of God, they have to display the riches of glory of God. ಹೀಗೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಸ್ವಾಸ್ಥ್ಯವಾಗಿರುವಂತಹ ಆತನ ಸಂತರು, ಆತನ ಆತನ ಮಕ್ಕಳು, ಅವರು ದೇವರ ಆ ಒಂದು ಮಹಿಮಾತಿಶಯವಾದಂತ ಮಹಿಮೆಯನ್ನ ಅವರು ಪ್ರಚುರಪಡಿಸುವಂತವರಾಗಿರಬೇಕು. So Peter reminds that the believers are royal priesthood and serve as kings and priests to God the Father. ಆದ ಕಾರಣ ಪೇತ್ರನು ಮತ್ತೊಮ್ಮೆ ತನ್ನ ವಿಶ್ವಾಸಿಗಳಿಗೆ ಅವನು ನೆನಪಿಸುವುದನ್ನ ನೋಡ್ತೇವೆ. ನೀವು ಯಾಜಕರಾಗಿದ್ದೀರಿ, ನೀವು ತಂದೆಯಾದ ದೇವರಿಗೆ ರಾಜರು ಮತ್ತು ಯಾಜಕರ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಎಂಬಂತ ಮಾತನ್ನ ಅವನು ಹೇಳ್ತಾನೆ. So the priests were only allowed into the most holy place once a year. The accessibility for the priest was very limited. ನಮಗೆ ಗೊತ್ತಿದೆ, ಮಹಾಯಾಜಕನು ವರ್ಷಕ್ಕೆ ಕೇವಲ ಒಂದು ಸಾರಿ ಮಾತ್ರ ಅತಿ ಪರಿಶುದ್ಧ ಸ್ಥಳಕ್ಕೆ ಅವನಿಗೆ ಪ್ರವೇಶವನ್ನ ನೀಡಲಾಗಿತ್ತು. ಆದ್ರೆ ಇದು ಒಂದು ಸಾರಿ ಮಾತ್ರ ಅವನಿಗೆ ಆ ಒಂದು ಅವಕಾಶ ನೀಡಲ್ಪಟ್ಟಿತ್ತು. Because of the death and burial and resurrection of Lord Jesus Christ, we are made righteous and we have access to the Father's presence. ಆದರೆ ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ, ಆತನ ಬಲಿದಾನದ ಮುಖಾಂತರವಾಗಿ ಇವತ್ತು ನಮ್ಮೆಲ್ಲರಿಗೂ ಸಹ ಆ ಒಂದು ಆತನ ಸನ್ನಿಧಿಯನ್ನ, ಅತಿ ಪರಿಶುದ್ಧವಾದಂತ ಸ್ಥಳವನ್ನ, ಆ ಒಂದು ಸನ್ನಿಧಿಯನ್ನ ಪ್ರವೇಶಿಸುವಂತ ಆ ಒಂದು ಅಧಿಕಾರವನ್ನ ನಮಗೂ ಸಹ ಕೊಡಲ್ಪಟ್ಟದಾಗಿದೆ. So we are all believers, or royal priests, worshipping the King of Kings and Lord of Lords. ಆದ್ರಿಂದ ನಾವಿವತ್ತು ಆತನ ವಿಶ್ವಾಸಿಗಳಾಗಿ ಎನಿಸಿಕೊಂಡಂತ ನಾವು ಆತನ ಯಾಜಕರಾಗಿದ್ದೇವೆ. ಮಾತ್ರವಲ್ಲದೆ ದೇವರಿಗೆ ನಾವು ರಾಜ ಮತ್ತು ಯಾಜಕನ ಸೇವೆಯನ್ನ ಸಲ್ಲಿಸುವಂತವರಾಗಿದ್ದೇವೆ. And in the world we are his representatives, his kingdom ambassadors. ಆದ್ರಿಂದ ಈ ಭೂಲೋಕದಲ್ಲಿ ನಾವು ಆತನ ರಾಜ್ಯದ ರಾಯಭಾರಿಗಳಾಗಿ, ಆತನ ರಾಜ್ಯದ ಪ್ರತಿನಿಧಿಗಳಾಗಿ ದೇವರು ನಮ್ಮನ್ನ ನೇಮಕ ಮಾಡಿದ. So the call of believers towards God and to the world is very, very important, which is indeed a special treasure. ಆದ್ರಿಂದ ಒಬ್ಬ ವಿಶ್ವಾಸಿಯ ಕರೆಯುವಿಕೆಯು, ದೇವರು ಕೊಡುವಂತ ಆ ಒಂದು ಕರೆಯುವಿಕೆಯು, ಅದೇ ಸಮಯದಲ್ಲಿ ಆ ಲೋಕಕ್ಕಿರುವಂತ ಆ ಒಂದು ಜವಾಬ್ದಾರಿಯು, ಇದು ಬಹಳ ಪ್ರಾಮುಖ್ಯವಾದಂತಹ ವಿಚಾರಗಳಾಗಿವೆ. So then Moses wanted to consecrate the people of Israel in God's holy presence. ನಂತರ ನಾವು ನೋಡ್ತೇವೆ, ಮೋಶೆಯು ಇಸ್ರಾಯೇಲ್ ಜನರನ್ನ ದೇವರ ಸನ್ನಿಧಿಯಲ್ಲಿ ಅವರನ್ನ ಪವಿತ್ರ ಉಪಸ್ಥಿತಿಗಾಗಿ ಮಾತ್ರವಲ್ಲದೆ ಪ್ರತಿಷ್ಠಾಪನೆಗಾಗಿ ಅವರನ್ನ ಸಿದ್ಧಪಡಿಸಬೇಕೆಂಬುದಾಗಿ ಬಯಸ್ತಾನೆ. So all the people were commanded to prepare themselves by washing their clothes, being clean, ready to listen to God. ಹೀಗೆ ನಾವು ನೋಡ್ತೇವೆ, ಇಸ್ರಾಯೇಲರು ತಮ್ಮ ಪ್ರತಿಷ್ಠಾಪನೆಗೋಸ್ಕರವಾಗಿ ಅವರು ಸಿದ್ಧತೆಗಳನ್ನ ಮಾಡಿಕೊಳ್ಳುವುದನ್ನ ನಾವು ನೋಡ್ತೇವೆ. 2 ದಿನಗಳವರೆಗೆ ಅವರು ತಮ್ಮ ಬಟ್ಟೆಗಳನ್ನ ತೊಳೆದು ಅದನ್ನ ಒಗೆದು ಶುದ್ಧಿ ಮಾಡಿ, ಹೀಗೆ ಅವರೆಲ್ಲ ಶುದ್ಧೀಕರಣದ ಆ ಒಂದು ಚಟುವಟಿಕೆಗಳನ್ನ ಬಹಳ ತೀವ್ರವಾಗಿ ಮಾಡುವುದನ್ನು ನಾವು ನೋಡ್ತೇವೆ. So the whole thing is to teach the children of Israel that God is a holy God.
ಈ ಎಲ್ಲ ಚಟುವಟಿಕೆಗಳ ಮೂಲಕವಾಗಿ ದೇವರು ಅವರಿಗೆ ಕಲಿಸುವುದಕ್ಕೆ ಬಯಸಿದಂತ ವಿಚಾರ ಏನಪ್ಪ ಅಂತಂದ್ರೆ, ಅವರು ಆರಾಧಿಸುವಂತ ದೇವರು ಬಹಳ ಪರಿಶುದ್ಧನಾದಂತ ದೇವರು ಎಂಬುದನ್ನ ಕಲಿಸಿಕೊಡ್ತಾನೆ. So the fear of God is the beginning of wisdom. ದೇವರ ಭಯವೇ ಜ್ಞಾನಕ್ಕೆ ಮೂಲವಾಗಿದೆ. They should learn to revere or give respect and honor to God. ಅವರು ದೇವರಿಗೆ ಭಯಪಡುವಂತವರಾಗಿರ್ಬೇಕು, ಮಾತ್ರವಲ್ಲದೆ ದೇವರಿಗೆ ಸಲ್ಲತಕ್ಕಂತ ಗೌರವವನ್ನ ಘನತೆನ ಸಲ್ಲಿಸುವಂತವರಾಗಿರ್ಬೇಕು. So Moses told the people they should be ready. On the third day, Lord will come down on Mount Sinai. ಹೀಗೆ ಮೋಶೆ ಇಸ್ರಾಯೇಲ್ ಜನರಿಗೆ ಅವನು ಆಜ್ಞಾಪಿಸ್ತಾನೆ, ನೀವೆಲ್ಲರೂ ಸಿದ್ಧರಾಗಿ, ನೀವು ಶುದ್ಧಿಗೊಂಡು ನೀವು ಸಿದ್ಧರಾಗಿ ಇರಬೇಕು. 3ನೇ ದಿನದಲ್ಲಿ ದೇವರು ಸೀನಾಯಿ ಪರ್ವತದ ಮೇಲೆ ಇಳಿದು ಬರುವವನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. So the boundary was marked, and those who go beyond that boundary towards the hill, they will be killed or they will be stoned to death. ಹೀಗೆ ಆ ಒಂದು ಸೀನಾಯಿ ಪರ್ವತದ ಕೆಳಗಡೆ ನಾವು ನೋಡ್ತೇವೆ, ಅದರ ತಳಭಾಗದಲ್ಲಿ ಒಂದು ಗಡಿಯನ್ನ ಗುರುತಿಸಲಾಗ್ತಾ ಇದೆ. ಅಂದ್ರೆ ಆ ಒಂದು ಗಡಿಯನ್ನ ದಾಟಿ ಯಾರಾದ್ರೂ ಆ ಕಡೆಗೆ ಹೋದರೆ ಅವರನ್ನ ಕಲ್ಲಿನಿಂದ ಹೊಡೆಯಲಾಗ್ತದೆ ಅಥವಾ ಬಾಣದಿಂದ ಅವರನ್ನು ಹೊಡೆದು ಉರುಳಿಸಲಾಗ್ತದೆ ಎಂಬಂತ ಒಂದು ಆಜ್ಞೆಯನ್ನ ಮೋಶೆ ಕೊಡುವುದನ್ನು ನಾವು ನೋಡ್ತೇವೆ. So Moses must have informed this through the leaders, that every child, every woman, every man, about 2 million people, they listened and they prepared themselves and they were ready to meet the Lord. ಈ ಒಂದು ಆಜ್ಞೆಯನ್ನ ಬಹುಶಃ ಮೋಶೆಯು ತನ್ನ ನಾಯಕರುಗಳಿಗೆ ಅವನು ನೀಡುತ್ತಾನೆ. ನಾಯಕರು ನಂತರ ಅವರು ತಮ್ಮ ಗುಂಪಿನ ಜನರಿಗೆ ಅವರು ಅದನ್ನ ಹೇಳಿ, ಈ ರೀತಿಯಾಗಿ ಮೋಶೆಯು ಈ ಒಂದು ಸೀನಾಯಿ ಬೆಟ್ಟದ ತಳಭಾಗದಲ್ಲಿ ಜನರನ್ನ ದೇವರ ದರ್ಶನಕ್ಕೋಸ್ಕರವಾಗಿ ಅವರನ್ನ ಸಿದ್ಧಪಡಿಸುವುದನ್ನ ನಾವು ನೋಡ್ತೇವೆ. So Moses said there will be a long signal, that is long trumpet sound, when they have to come out of the tent and they have to come near Mount Sinai. ಯಾವಾಗ ಅವರು ಈ ಒಂದು ಬೆಟ್ಟದ ಹತ್ತಿರ ಬರಬೇಕು, ಅದಕ್ಕಿರುವಂತ ಸೂಚನೆಯನ್ನು ಸಹ ಮೋಶೆ ಕೊಡ್ತಾನೆ. ಬಹಳ ಉದ್ದನೆಯ ಒಂದು ತುತ್ತೂರಿಯ ಶಬ್ದವನ್ನ ಅವರು ಕೇಳ್ತಾರೆ. ಆ ಒಂದು ತುತ್ತೂರಿ ಊದಲ್ಪಡುವಾಗ ಅವರು ತಮ್ಮ ಗುಡಾರಗಳಿಂದ ಹೊರಗೆ ಬಂದು ಈ ಒಂದು ಬೆಟ್ಟದ ತಳಭಾಗಕ್ಕೆ ಅವರು ಬರಬೇಕಾಗಿ ಬಂತು. So the presence of God was on Mount Sinai. ಹೀಗೆ ನಾವು ನೋಡ್ತೇವೆ, ದೇವರ ಪ್ರಸನ್ನತೆಯು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುವುದನ್ನು ನಾವು ನೋಡ್ತೇವೆ. God revealed himself to the nation of Israel. ದೇವರು ತನ್ನನ್ನೇ ತಾನು ಇಸ್ರಾಯೇಲ್ ಜನಾಂಗಕ್ಕೆ ಪ್ರಕಟಗೊಳಿಸುವುದನ್ನು ನಾವು ನೋಡ್ತೇವೆ. Maybe the only nation that had the privilege to see God's presence. ಬಹುಶಃ ಇಡೀ ಲೋಕದ ಜನಾಂಗಗಳಲ್ಲಿ ದೇವರ ಪ್ರಸನ್ನತೆಯನ್ನ ಮುಖಾಮುಖಿಯಾಗಿ ನೋಡುವಂತ ಆ ಒಂದು ಅನುಭವವನ್ನ ಇಸ್ರಾಯೇಲರು ಮಾತ್ರ ಪಡ್ಕೊಂಡ್ರು. There were signs of his power, signs of glory and signs of majesty. ಅಲ್ಲಿ ನಾವು ನೋಡ್ತೇವೆ ದೇವರ ಶಕ್ತಿ, ಆತನ ವೈಭವ ಮತ್ತು ಆತನ ಗಾಂಭೀರ್ಯದ ಚಿಹ್ನೆಗಳು ಪ್ರಕಟವಾಗಿರುವುದನ್ನ ನಾವು ನೋಡ್ತೇವೆ. So they could see the awesome presence of God. ದೇವರ ಅತ್ಯದ್ಭುತವಾದಂತ ಪ್ರಸನ್ನತೆಯನ್ನ ದರ್ಶಿಸುವಂತ ಒಂದು ಅವಕಾಶ ಇಸ್ರಾಯೇಲರಿಗೆ ಲಭ್ಯವಾಗ್ತಾ ಇದೆ. There was loud thundering, there was lightning and a thick cloud. ಅಲ್ಲಿ ನಾವು ನೋಡುತ್ತೇವೆ ಬಹಳ ಜೋರಾಗಿ ಗುಡುಗು ಮಿಂಚು ಮಾತ್ರವಲ್ಲದೆ ದಟ್ಟವಾದಂತ ಮೋಡ ಕವಿಯುವುದನ್ನ ನಾವು ನೋಡ್ತೇವೆ. So the mountain was full of smoke. ಆ ಒಂದು ಬೆಟ್ಟವು ಹೊಗೆಯಿಂದ ತುಂಬಿಕೊಂಡದಾಗಿತ್ತು. So there was earthquake also. ಅಲ್ಲಿ ಭೂಕಂಪವೂ ಸಹ ಸಂಭವಿಸಿತು. So when they saw this awesome scenario, they were trembling in the tents. ಈ ಅದ್ಭುತವಾದಂತ ಭಯಂಕರವಾದಂತ ಈ ಒಂದು ದೃಶ್ಯವನ್ನ ಅವರು ನೋಡುವಾಗ ಅವರು ತಮ್ಮ ಗುಡಾರಗಳಲ್ಲಿ ಭಯದಿಂದ ನಡುಗಿದ್ರು. So at the sound of long trumpet, Moses led the people out of the camp up to the boundary. ಹೀಗೆ ಈ ಒಂದು ತುತ್ತೂರಿಯ ಶಬ್ದ ಬಹಳ ಉದ್ದವಾಗಿ ಊದ್ತಾ ಇದ್ದಾಗ ಮೋಶೆ ಆಜ್ಞೆ ಪ್ರಕಾರವಾಗಿ ಇಸ್ರಾಯೇಲರೆಲ್ಲರೂ ತಮ್ಮ ಗುಡಾರಗಳಿಂದ ಹೊರಗೆ ಬಂದು ಅವರು ಆ ಒಂದು ಪರ್ವತದ ತಳಭಾಗದಲ್ಲಿ ಒಂದು ಸಭೆಯಾಗಿ ಕೂಡಿ ಬರುವುದನ್ನ ನಾವು ನೋಡ್ತೇವೆ.
They could see the thundering lightnings and the cloud. They could smell the smoke. They could hear God's voice, and they could feel the shaking of the mountain. ಹೀಗೆ ನಾವು ನೋಡ್ತೇವೆ, ಅವರು ಈ ಒಂದು ಪರ್ವತ ಅಲುಗಾಡ್ತಾ ಇರೋದನ್ನ ನೋಡ್ತಾ ಇದ್ರು. ಅವರು ಅಲ್ಲಿದ್ದಂತ ಆ ಒಂದು ಪರ್ವತದಲ್ಲಿ ಇದ್ದಂತ ಆ ಒಂದು ಪರಿಮಳವನ್ನ ಅವರು ಅನುಭವಿಸಿದ್ರು. ಮಾತ್ರವಲ್ಲದೆ ಅಲ್ಲಿದ್ದಂತ ಆ ಒಂದು ದೇವರ ಮಹಿಮೆಯ ಪ್ರಭಾವವನ್ನ ಅವರು ದರ್ಶನ ಮಾಡಿದ್ರು. ದೇವರು ಮೋಶೆಯೊಂದಿಗೆ ಮಾತನಾಡ್ತಾನೆ. ಮಾತ್ರವಲ್ಲದೆ ದೇವರು ಇಡೀ ಇಸ್ರಾಯೇಲ್ ಜನರೊಂದಿಗೆ ಮಾತನಾಡುವುದನ್ನ ಅವರು ನೋಡ್ತಾ ಇದ್ದಾರೆ. So God spoke to the whole nation, and Moses spoke with God. ದೇವರು ಮೋಶೆಯ ಸಂಗಡ ಮಾತನಾಡ್ತಾ ಇದ್ದಾನೆ. ಮಾತ್ರವಲ್ಲದೆ ಮೋಶೆಯು ಜನರ ಸಂಗಡ ಮಾತನಾಡ್ತಾ ಇದ್ದಾನೆ. So when the Israelites saw the whole scenario, most probably they could not even speak. They must have been awestruck. ಈ ಎಲ್ಲ ಸಂಭವಗಳು, ಹೀಗೆ ಪ್ರಕೃತಿಯಲ್ಲಿ ನಡೀತಾ ಇರುವಂತ ಈ ಒಂದು ಸಂಭವಗಳು, ಮಾತ್ರವಲ್ಲದೆ ಆ ಒಂದು ಬೆಟ್ಟದಲ್ಲಿ ನಡೀತಾ ಇರುವಂತ ಎಲ್ಲ ಬದಲಾವಣೆಗಳನ್ನ ನೋಡುವಾಗ ಅವರು ಆಶ್ಚರ್ಯಚಕಿತರಾಗಿ, ಬಹುಶಃ ಅವರು ಸ್ತಂಭಿತರಾಗಿ, ಹಾಗೆ ಅವರು ನಡೀತಾ ಇದ್ದಂತ ಘಟನೆಗಳನ್ನ ನೋಡ್ತಾ ಇರೋದನ್ನ ನಾವು ನೋಡ್ತೇವೆ. So later they told Moses, "You speak with us, let not God speak with us." ಅಂತ ನಾವು ನೋಡ್ತೇವೆ. ಇಸ್ರಾಯೇಲ್ ಜನರು ಹೇಳ್ತಾರೆ ಮೋಶೆಗೆ, ಮೋಶೆ ನೀನೇ ನಮ್ಮ ಪರವಾಗಿ ದೇವರ ಸಂಗಡ ಮಾತನಾಡು, ನಮಗೆ ದೇವರ ಸಂಗಡ ಮಾತಾಡೋದಕ್ಕೆ ಭಯವಾಗ್ತಾ ಇದೆ. So they could not stand in the presence of God, because God is holy, God is majesty. ಅವರು ದೇವರ ಸನ್ನಿಧಾನದಲ್ಲಿ ಅವರು ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ದೇವರ ಸನ್ನಿಧಾನವು ಅದು ಬಹಳ ಭಯಂಕರವಾಗಿತ್ತು. ಅದನ್ನು ಪರಿಶುದ್ಧನಾದಂತ ದೇವರು ಆತನ ಸನ್ನಿಧಿಯಲ್ಲಿ ಅವರಿಗೆ ನಿಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. So Mount Zion represents the new covenant. Mount Sinai represents the old covenant. ಚೀಯೋನ್ ಪರ್ವತವು ನಮಗೆ ಹೊಸ ಒಡಂಬಡಿಕೆಯನ್ನ ಸೂಚಿಸುವಂತದಾಗಿದೆ. ಅದೇ ಸಮಯದಲ್ಲಿ ಸೀನಾಯ್ ಪರ್ವತವು ಹಳೆಯ ಒಡಂಬಡಿಕೆಯ ಸೂಚನೆಯಾಗಿದೆ. So the author of Hebrews helps and explains the followers of Judaism, so that way through Christ is better. ಹೀಗೆ ನಾವು ನೋಡುತ್ತೇವೆ, ಇಬ್ರಿಯ ಪುಸ್ತಕದ ಬರಹಗಾರನು, ಅದರ ಗ್ರಂಥಕರ್ತನು ನಮಗೆ ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಂತ ಆ ಒಂದು ಮಾರ್ಗವು ಅದು ಯಾವ ರೀತಿಯಾಗಿದೆ, ಅದು ಉತ್ತಮವಾಗಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಮಾತ್ರವಲ್ಲದೆ ಯಹೂದಿ ಧರ್ಮದ ಹಿಂಬಾಲಕರಿಗೆ ಇದು ಬಹಳಷ್ಟು ಸಹಾಯವನ್ನ ಮಾಡುವಂತದ್ದಾಗಿದೆ. Lord Jesus Christ is better than angels, Moses, high priest, and author of a better salvation. ಕರ್ತನಾದ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ, ಮೋಶೆಗಿಂತಲೂ, ಪ್ರಧಾನ ಯಾಜಕರಿಗಳಿಗಿಂತಲೂ ಉತ್ತಮವಾದಂತ ರಕ್ಷಣೆಯ ಲೇಖಕನಿಗಿಂತಲೂ ಉತ್ತಮನಾಗಿದ್ದಾನೆ ಎಂಬುದನ್ನ ಸಾಬೀತುಪಡಿಸಿದೆ. So the Old Testament was great, wonderful, but the people were not able to match the God's faithfulness and God's generosity. ಹೌದು, ನಾವು ನೋಡ್ತೇವೆ ಹಳೆಯ ಒಡಂಬಡಿಕೆಯು ಬಹಳ ಅತ್ಯುತ್ತಮವಾದಂತ ಒಂದು ಒಡಂಬಡಿಕೆಯಾಗಿತ್ತು. ಅದರಲ್ಲಿ ಬಹಳಷ್ಟು ಒಳ್ಳೆಯ ಸಂಗತಿಗಳನ್ನ ನಾವು ನೋಡ್ತೇವೆ. ಆದರೆ ಬಹಳ ದುರದೃಷ್ಟವಶಾತ್ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯ ಭಕ್ತರು ದೇವರ ನಂಬಿಗಸ್ತಿಕೆಯನ್ನ, ದೇವರ ಆ ಒಂದು ಕಾರ್ಯಗಳನ್ನ ಅವರು ಅದನ್ನ ಹೋಲಿಸುವುದಕ್ಕೆ, ಅದಕ್ಕೆ ಸರಿಸಮಾನವಾಗಿ ಅವರು ಜೀವಿತವನ್ನ ಜೀವಿಸದೆ ಹೋದರು. Lord Jesus Christ is the mediator of the new covenant. ಕರ್ತನಾದ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯ ಮಧ್ಯಸ್ಥಕನಾಗಿದ್ದಾನೆ. So Moses' covenant brings death, but Jesus Christ's new covenant brings life. ಮೋಶೆಯ ಆ ಒಂದು ಹಳೆ ಒಡಂಬಡಿಕೆಯು ಅದು ನಮಗೆ ಮರಣವನ್ನ ತರುವಂತದಾಗಿದೆ. ಆದರೆ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯು ನಮಗೆ ಜೀವವನ್ನ ಕೊಡುವಂತದಾಗಿದೆ. So the sacrifices in the old covenant has to be repeated again and again, but Jesus Christ died once for all. ಆದ ಕಾರಣ ನಾವು ನೋಡ್ತೇವೆ, ಹಳ ಒಡಂಬಡಿಕೆಯ ಆ ಒಂದು ಬಲಿ ಏನಿದೆ, ಆ ಒಂದು ಪ್ರತಿ ಸಾರಿ ಅದನ್ನ ಪದೇ ಪದೇ ಈ ಒಂದು ಬಲಿದಾನವನ್ನ ಅವರು ನೀಡ್ತಾ ಮಾಡ್ಬೇಕಾಗಿ ಬರ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಒಂದೇ ಸಾರಿ ಮಾತ್ರ ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಪ್ರಾಯಶ್ಚಿತ್ತವಾಗಿ ಸಮರ್ಪಕನಾದನು. Every year on the day of atonement, the high priest had to go and sacrifice every year.
ಪ್ರತಿ ವರ್ಷ ನಾವು ನೋಡುತ್ತೇವೆ ಆ ಒಂದು ಪ್ರಾಯಶ್ಚಿತ್ತವಾಗಿ ಬಲಿಯನ್ನ ಕೊಡುವಾಗ ಆ ಮಹಾಯಾಜಕನು ಪ್ರತಿ ವರ್ಷ ಅದನ್ನ ಮಾಡಬೇಕಾಗಿ ಬರ್ತಾ ಇತ್ತು. But Jesus Christ did it once for all and sat on the right hand of God. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ತನ್ನನ್ನೇ ತಾನು ಬಲಿಯಾಗಿ ಅರ್ಪಿಸಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆತನು ಕುಳಿತುಕೊಳ್ಳುವುದನ್ನ ನಾವು ನೋಡ್ತೇವೆ. So he is the Lamb of God, the sacrifice. He is the high priest who sacrificed, and he took his own blood and entered with the presence of God the Father. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಬಲಿಯಾಗಿ ಅರ್ಪಿಸಲ್ಪಟ್ಟಂತ ಯಜ್ಞದ ಕುರಿಮರಿಯಾಗಿದ್ದಾನೆ. ಆತನು ತನ್ನ ಸ್ವರಕ್ತವನ್ನು ತೆಗೆದುಕೊಂಡು ಕರ್ತನ ಸನ್ನಿಧಾನದಲ್ಲಿ ಆತನು ನಮಗೋಸ್ಕರವಾಗಿ ಪ್ರವೇಶಿಸಿದವನಾಗಿದ್ದಾನೆ. So only we have better promises. Our sins are cleansed by the blood of Jesus Christ. ಆದ್ರಿಂದ ನಮಗೆ ಇವತ್ತು ಉತ್ತಮವಾದಂತಹ ವಾಗ್ದಾನಗಳಿವೆ. ಮಾತ್ರವಲ್ಲದೆ ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೇವೆ. We have better resurrection because we die in Christ and we rise up with him. ನಮಗೆ ಉತ್ತಮವಾದಂತಹ ಪುನರುತ್ಥಾನವಿದೆ. ಯಾಕೆಂದ್ರೆ ನಾವು ಕ್ರಿಸ್ತನಲ್ಲಿ ನಾವು ಸತ್ತವರಾಗಿ ಹೂಣಲ್ಪಟ್ಟು ನಾವು ಆತನಲ್ಲಿ ನಾವು ಎದ್ದು ಬರುವಂತವರಾಗಿದ್ದೇವೆ. We have eternal hope. ನಮಗೆ ನಿತ್ಯಕ್ಕೂ ಕೊಡಲ್ಪಟ್ಟಂತ ಆ ಒಂದು ನಿರೀಕ್ಷೆಯೂ ಇದೆ. We have better possession. A place is prepared for us in heaven. ನಮಗೆ ಉತ್ತಮವಾದಂತ ಒಂದು ವಾಗ್ದತ್ತ ದೇಶವು ಪರಲೋಕದಲ್ಲಿ ನಮಗೋಸ್ಕರವಾಗಿ ಸಿದ್ಧಪಡಿಸಲ್ಪಡ್ತಾ ಇದೆ. We have a better ministry. It is the ministry of reconciliation, calling people to be reconciled with God. ನಮಗೆ ಬಹಳ ಉತ್ತಮವಾದಂತ ಸೇವೆಯು ಕೊಡಲ್ಪಟ್ಟಿದೆ. ಆದ ಕಾರಣ ನಾವು ದೇವರೊಟ್ಟಿಗೆ ಸಂಧಾನವನ್ನ ಮಾಡಿಕೊಳ್ಳುವಂತ ಆ ಒಂದು ಸೇವೆಯು ನಮಗೆ ಕೊಡಲ್ಪಟ್ಟಿದೆ. ನಾವು ಇತರ ಜನರನ್ನು ದೇವರೊಟ್ಟಿಗೆ ನಾವು ಸರಿ ಮಾಡುವಂತವರಾಗಿದೆ. So the nation of Israel were together as a nation, but we are together as the body of Christ. ಹೇಗೆ ಇಸ್ರಾಯೇಲರು ಅವರು ದೇವರೊಟ್ಟಿಗೆ ಇದ್ದಾರೋ ಅದೇ ರೀತಿಯಾಗಿ ಕ್ರಿಸ್ತನ ಶರೀರವಾಗಿರುವಂತಹ ಸಭೆಯೂ ಸಹ ದೇವರೊಟ್ಟಿಗೆ ಜೋಡಾಗಿದ್ದಾರೆ. They were expecting a promised land in this year, but we are expecting the promised land in heaven with him forever. ಇಸ್ರಾಯೇಲರು ಈ ಲೋಕದಲ್ಲಿ ಅವರು ವಾಗ್ದತ್ತ ದೇಶವನ್ನ ಎದುರು ನೋಡುವಂತವರಾಗಿದ್ದರು. ಆದರೆ ಹೊಸ ಒಡಂಬಡಿಕೆಯ ಸಭೆಯು ಇವತ್ತು ವಾಗ್ದತ್ತ ದೇಶವನ್ನ ಪರಲೋಕದಲ್ಲಿ ಎದುರು ನೋಡುವಂತವರಾಗಿದ್ದಾರೆ. Mount of Sinai is the shadow of what was yet to come, which is Mount Zion. ಈಗ ನಾವು ನೋಡ್ತೇವೆ ಸೀನಾಯಿ ಪರ್ವತವು ಮುಂದೆ ಬರಲಿಕ್ಕಿರುವಂತ ಆ ಒಂದು ವಾಗ್ದಾನದ ಒಂದು ನೆರಳಾಗಿತ್ತು. So Sinai indicates slavery, while Jerusalem indicates freedom. ನಾವು ನೋಡ್ತೇವೆ ಸೀನಾಯಿ ಬೆಟ್ಟವು ಅದು ಗುಲಾಮತನವನ್ನ ತೋರ್ಪಡಿಸುವಂತದ್ದಾಗಿತ್ತು ಅಥವಾ ಅದಕ್ಕೆ ಗುರುತಾಗಿತ್ತು. ಆದರೆ ಯೆರೂಸಲೇಮು ಅದು ಆ ಸ್ವಾತಂತ್ರ್ಯವನ್ನ ಬಿಡುಗಡೆಯನ್ನ ಸೂಚಿಸುವಂತದ್ದಾಗಿದೆ. Sinai is in a dry desert land, but Zion is a city of living God. ಈ ಸೀನಾಯಿ ಬೆಟ್ಟವು ಅದು ಮರುಭೂಮಿಯಾಗಿದೆ, ಮರಳುಗಾಡಿನ ಪ್ರದೇಶವಾಗಿದೆ. ಆದರೆ ಚೀಯೋನ್ ನಗರಿಯು ಜೀವಂತ ದೇವರ ನಗರವಾಗಿದೆ. At Mount Sinai, only Moses was able to speak to God. ಸೀನಾಯಿ ಬೆಟ್ಟದಲ್ಲಿ ನಾವು ನೋಡ್ತೇವೆ ಕೇವಲ ಮೋಶೆ ಮಾತ್ರ ದೇವರ ಸಂಗಡ ಮಾತನಾಡುವುದಕ್ಕೆ ಸಾಧ್ಯವಾಗಿದೆ. But at Zion, there is an innumerable company, a great general assembly of saints. ಆದರೆ ಚೀಯೋನ್ ಬೆಟ್ಟದಲ್ಲಿ ನಾವು ನೋಡ್ತೇವೆ ಅಸಂಖ್ಯವಾದಂತ ಒಂದು ಸಹವಾಸ, ಸಂತರೊಟ್ಟಿಗೆ ದೇವರ ಸಂತರೊಟ್ಟಿಗೆ ನಮಗೆ ಸಹವಾಸವಿದೆ. ಮಾತ್ರವಲ್ಲದೆ ಒಂದು ದೊಡ್ಡ ಸಭೆಯು, ಆ ಸಂತರ ಸಭೆಯು ಸಹ ನಾವು ಕಾಣುತ್ತೇವೆ. At Sinai, Moses was the mediator, but the law brought death. At Zion, Lord Jesus Christ is the mediator who brings life. ನಾವು ನೋಡ್ತೇವೆ ಸೀನಾಯಿ ಬೆಟ್ಟದಲ್ಲಿ ನಾವು ನೋಡ್ತೇವೆ ಅಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತ್ತು. ಅಲ್ಲಿ ನಾವು ನೋಡ್ತೇವೆ ಮೋಶೆ ಮಾತ್ರ ಮಧ್ಯಸ್ಥಿಕನಾಗಿದ್ದನು. ಆದರೆ ನಾವು ನೋಡ್ತೇವೆ ಚೀಯೋನ್ ಬೆಟ್ಟದಲ್ಲಿ ಯೇಸು ಕ್ರಿಸ್ತನು ಮಾತ್ರ ನಮಗೆ ಮಧ್ಯವರ್ತಿಯಾಗಿ ಕಾಣಲ್ಪಡುತ್ತಾನೆ. So the law of Moses was sealed by blood of animals, but the new covenant is sealed by the blood of Jesus Christ. ನಾವು ನೋಡ್ತೇವೆ ದೇವರು ಮೋಶೆ ಕೊಟ್ಟಂತಹ ಆ ಒಂದು ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಆ ಒಂದು ಒಡಂಬಡಿಕೆಯು ಪ್ರಾಣಿಗಳ ಆ ಒಂದು ರಕ್ತದಿಂದ ಅದು ಒಡಂಬಡಿಕೆಯನ್ನ ಮಾಡಲ್ಪಟ್ಟದ್ದಾಗಿತ್ತು. ಆದರೆ ಹೊಸ ಒಡಂಬಡಿಕೆ, ಆ ಒಂದು ಒಡಂಬಡಿಕೆಯು ಅದು ಯೇಸು ಕ್ರಿಸ್ತನ ಸ್ವತಃ ಆತನ ರಕ್ತದ ಮೂಲಕವಾಗಿ ನಮಗೆ ಆ ಒಂದು ಒಡಂಬಡಿಕೆ ನೀಡಲ್ಪಟ್ಟದಾಗಿದೆ. The Old Testament had boundaries. They cannot go beyond the boundary, touch the mountain,
they will die. But the new covenant, it is invitation to come near in faith. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಅವರಿಗೆ ಕೊಟ್ಟಂತ ಆ ಒಂದು ಆಹ್ವಾನಕ್ಕೆ ಬಹಳ ಪರಿಮಿತಿಗಳಿರ್ತಿತ್ತು. ಅದಕ್ಕೆ ಗಡಿಯನ್ನ ಒಂದು ನಿಷೇಧವಾದಂತ ಒಂದು ಸ್ಥಳಗಳನ್ನ ಅಲ್ಲಿ ಏರ್ಪಡಿಸಲಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಾಗೆಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಮಗೆ ನಂಬಿಕೆಯಿಂದ ಪ್ರತಿಕ್ರಿಯಿಸುವಂತ ಮಾತ್ರವಲ್ಲದೆ ಎಲ್ಲರಿಗೂ ಆತನ ಬಳಿಯಲ್ಲಿ ಬರುವಂತ ಆ ಒಂದು ಆಮಂತ್ರಣವನ್ನ, ಆ ಒಂದು ಸ್ವಾತಂತ್ರ್ಯವನ್ನ ನೀಡಲಾಗಿದೆ. So the covenant of Mount Sinai was law, but the covenant of Zion is about love and grace. ಹಳೆಯ ಒಡಂಬಡಿಕೆಯ ಆ ಒಂದು ಸೀನಾಯಿ ಪರ್ವತವು ಅದು ಧರ್ಮಶಾಸ್ತ್ರ ಮತ್ತು ಕೃಪೆಯನ್ನ ಸೂಚಿಸುವಂತದ್ದಾಗಿದೆ. ಆದರೆ ಚಿಯೋನ್ ಪರ್ವತದಲ್ಲಿ, ಹೊಸ ಒಡಂಬಡಿಕೆಯ ಆ ಒಂದು ಪರ್ವತವು ಅದು ಸಂಪೂರ್ಣವಾಗಿ ಕೃಪೆಯ ಕುರಿತಾಗಿದೆ. Because for the New Testament saints, the law is written in our hearts. ಯಾಕಂದ್ರೆ ಹೊಸ ಒಡಂಬಡಿಕೆಯಾದಂತ ಭಕ್ತರಾದಂತ ನಮಗೆ ಈ ಧರ್ಮಶಾಸ್ತ್ರವು ಅದು ನಮ್ಮ ಹೃದಯಗಳಲ್ಲಿ ಬರೆಯಲ್ಪಟ್ಟದಾಗಿದೆ. We love him, so we keep his commandments. ನಾವು ಆತನನ್ನ ಪ್ರೀತಿಸುವವರಾಗಿರುವುದರಿಂದಲೇ ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವವರಾಗಿದ್ದೇವೆ. Because we have experienced the love of God which has transformed us, we obey his commandments. ನಾವು ಆತನ ಪ್ರೀತಿಯನ್ನ ಅನುಭವದಿಂದ ಸವೆದು ನೋಡಿದವರಾದ ಕಾರಣ ನಾವು ಆತನ ಪ್ರೀತಿಯಿಂದ ಮಾರ್ಪಾಟು ಹೊಂದಿದವರಾಗಿದ್ದೇವೆ. So in this lesson we see Jethro as a model. ಈ ಒಂದು ಅಧ್ಯಯನದಲ್ಲಿ ನಾವು ಇತ್ರೋನನ್ನ ಒಬ್ಬ ಮಾದರಿ ಪುರುಷನಾಗಿ ನಾವು ನೋಡ್ತಾ ಇದ್ದೇವೆ. So we have to learn from his characteristics and be like him in our own family. ಆದ್ರಿಂದ ಇತ್ರೋನನ ಎಲ್ಲ ಗುಣಲಕ್ಷಣಗಳನ್ನ ನಾವು ಕಲಿಬೇಕು. ಅದೇ ರೀತಿಯಾಗಿ ನಾವು ಸಹ ನಮ್ಮ ಕುಟುಂಬಗಳಲ್ಲಿ ಇತ್ರೋನನ ಗುಣಲಕ್ಷಣಗಳನ್ನ ನಾವು ತೋರ್ಪಡಿಸುವಂತವರಾಗಿರ್ಬೇಕು. Like Jethro advised, we also have to develop leaders. ಯಾವ ರೀತಿಯಾಗಿ ಯೆತ್ರೋನನು ನಾಯಕತ್ವದ ಕುರಿತಾದಂತ ಸಲಹೆಗಳನ್ನ ನೀಡಿದನೋ ಅದೇ ರೀತಿಯಾಗಿ ನಾವು ಸಹ ನಾಯಕರನ್ನ ನಾವು ನಿರ್ಮಾಣ ಮಾಡುವಂತವರಾಗಿರ್ಬೇಕು. We have to make disciples. We have to make disciple making disciples. We have to make leaders. ನಾವು ಶಿಷ್ಯರನ್ನ ನಾವು ನೇಮಕ ಮಾಡಬೇಕು. ಅದೇ ರೀತಿಯಾಗಿ ನಾವು ನಾಯಕರನ್ನು ಸಹ ನಾವು ಉದ್ಭವಿಸುವಂತವರಾಗಿರ್ಬೇಕು. So we have to learn about the preparation to meet God. ಅಷ್ಟು ಮಾತ್ರವಲ್ಲದೆ ದೇವರನ್ನ ಭೇಟಿಯಾಗೋದಕ್ಕೆ ನಾವು ಮಾಡಬೇಕಾದಂತ ಸಿದ್ಧತೆಗಳನ್ನು ಸಹ ನಾವು ಮಾಡಿಕೊಳ್ಳುವಂತವರಾಗಿರ್ಬೇಕು. So there is a spiritual preparation to worship the Lord in truth and in spirit. ದೇವರನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಒಂದು ಆತ್ಮೀಕವಾದಂತ ಒಂದು ಸಿದ್ಧತೆಯು ಬಹಳಷ್ಟು ಅವಶ್ಯಕವಾಗಿದೆ. We have to worship him in the splendor of holiness. ನಾವು ಆತನನ್ನು ಆರಾಧಿಸುವಾಗ ಪರಿಶುದ್ಧ ಭೂಷಣದೊಡನೆ ನಾವು ಆತನನ್ನು ಆರಾಧಿಸುವಂತವರಾಗಿರ್ಬೇಕು. So only we have to do the spiritual preparation, emotional preparation, mental preparation to be worshiping God and learning from his word. ಆದ್ರಿಂದ ನಾವು ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಆತ್ಮಿಕವಾದಂತ ತಯಾರಿ ಮಾಡಬೇಕು, ಮಾನಸಿಕವಾದಂತ ತಯಾರಿಕೆ ಮಾಡಬೇಕು. ಮಾತ್ರವಲ್ಲದೆ ನಮ್ಮ ಭಾವೋದ್ವೇಗಗಳನ್ನ ಸಹ ನಾವು ನಿಯಂತ್ರಿಸಿಕೊಂಡು ಅವುಗಳನ್ನು ಸಹ ನಾವು ದೇವರನ್ನ ಆರಾಧಿಸುವುದಕ್ಕೆ ನಾವು ಸಿದ್ಧಗೊಳಿಸಬೇಕಾಗಿದೆ. So Mount Sinai reminds us God is sovereign God, almighty God, and his presence is wonderful, holy and majestic. ಆದ್ರಿಂದ ಸೀನಾಯಿ ಪರ್ವತವು ನಮಗೆ ಏನು ಸೂಚಿಸುವಂತದಾಗಿದೆ? ಅದು ದೇವರ ಅದ್ಭುತವಾದಂತಹ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಭಯಂಕರನಾಗಿದ್ದಾನೆ. ಮಾತ್ರವಲ್ಲದೆ ಆತನ ಮಹಿಮೆಯ ಆ ಒಂದು ಪ್ರದರ್ಶನವನ್ನ ನಾವಲ್ಲಿ ಕಾಣುವಂತವರಾಗಿದ್ದೇವೆ. We also have to remember through Lord Jesus Christ, he has made covenant with us. ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಸಹ ಆತನು ಒಡಂಬಡಿಕೆಯನ್ನ ಮಾಡಿಕೊಂಡವನಾಗಿದ್ದಾನೆ ಎಂಬುದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. In Mount Sinai, it was a covenant with the nation, but in the New Testament, it is covenant with the individual believers as well as
the body of Christ. ಈ ಒಂದು ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಯೊಟ್ಟಿಗೆ ಮಾಡಿದಂತ ಆ ಒಂದು ಒಡಂಬಡಿಕೆಯು ಅದು ದೇವ ಜನರೊಟ್ಟಿಗೆ ಮಾತ್ರ ಮಾಡಲ್ಪಟ್ಟಂತ ಒಂದು ಒಡಂಬಡಿಕೆಯಾಗಿತ್ತು. ಆದರೆ ಸೀನಾಯಿ ಬೆಟ್ಟದಲ್ಲಿ ಚಿಯೋನ್ ಬೆಟ್ಟದಲ್ಲಿ ದೇವರು ಮಾಡಿದಂತ ಒಡಂಬಡಿಕೆಯು ಅದು ಆತನ ಭಕ್ತರೊಟ್ಟಿಗೆ ಮಾಡುವಂತ ಸಭೆಯೊಟ್ಟಿಗೆ ಮಾಡುವಂತ ಹೊಸ ಒಡಂಬಡಿಕೆಯಲ್ಲಿ ಮಾಡುವಂತ ಒಡಂಬಡಿಕೆಯಾಗಿದೆ. So this covenant gives us the privilege of intercession and privilege of being ambassadors of Christ. ಅದರಿಂದ ಈ ಒಂದು ಹೊಸ ಒಡಂಬಡಿಕೆಯು ಅದು ದೇವರೊಟ್ಟಿಗೆ ನಾವು ಯಾಜಕರಾಗಿದ್ದೇವೆ, ಆತನ ರಾಯಭಾರಿಗಳಾಗಿದ್ದೇವೆ, ಆತನೊಟ್ಟಿಗೆ ನಾವು ಪಾಲ್ದಾರರಾಗಿದ್ದೇವೆ ಎಂಬುದನ್ನ ತೋರ್ಪಡಿಸುವಂತದ್ದಾಗಿದೆ. We have to be always conscious about this responsibility and privilege and pray for others and teach others the word of God. ಆದ್ರಿಂದ ನಾವು ಯಾವಾಗಲೂ ಈ ಒಂದು ಮನಸ್ಥಿತಿಯನ್ನು ಹೊಂದಿದವರಾಗಿರಬೇಕು. ಅಂದ್ರೆ ದೇವರು ನಮಗೆ ಬಹಳ ಜವಾಬ್ದಾರಿಯುತವಾದಂತಹ ಈ ಒಂದು ಕಾರ್ಯವನ್ನ ನಮಗೆ ಒಪ್ಪಿಸಿದ್ದಾನೆ. ಆದ್ರಿಂದ ನಾವು ಇತರರನ್ನ ನಾವು ಬೋಧಿಸುವಂತವರಾಗಿರ್ಬೇಕು. ಈ ಒಂದು ಒಡಂಬಡಿಕೆಯನ್ನ ನಾವು ದೇವರೊಟ್ಟಿಗೆ ಮಾಡುವಂತ ಈ ಒಡಂಬಡಿಕೆ ಇತರರಿಗೂ ಸಹ ನಾವು ಕಲಿಸಿಕೊಡುವಂತವರಾಗಿರ್ಬೇಕು. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, thank you for speaking to us. ನಮ್ಮ ಕರುಣೆಯುಳ್ಳಂತ ತಂದೆಯ ದೇವರೇ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Help us to be like Jethro in showing hospitality and protecting our family members. ಹೌದು ಸ್ವಾಮಿ, ಯಾವ ರೀತಿಯಾಗಿ ಯೆತ್ರೋನನು ಅತಿಥಿ ಸತ್ಕಾರವನ್ನು ಮಾಡಿದನು, ಮಾತ್ರವಲ್ಲದೆ ತನ್ನ ಕುಟುಂಬವನ್ನ ರಕ್ಷಿಸಿದನು, ಅದೇ ರೀತಿಯಾಗಿ ನಾವು ಸಹ ಮಾಡುವಂತೆ ನಮಗೆ ಕಲಿಸಿಕೊಡು. Help us to raise disciples, disciple makers and leaders for your kingdom. ಹೌದು ಸ್ವಾಮಿ, ನಿನ್ನ ರಾಜ್ಯಕ್ಕೋಸ್ಕರವಾಗಿ ನಾವು ಶಿಷ್ಯರನ್ನ ಮಾಡುವಂತ ಶಿಷ್ಯರನ್ನ ಮಾತ್ರವಲ್ಲದೆ ನಾಯಕರನ್ನ ನಾವು ಎಬ್ಬಿಸುವುದಕ್ಕೆ ನಮಗೆ ಸಹಾಯ ಮಾಡು. Help us to always worship you in truth, in spirit and in holiness. ಹೌದು, ನಿನ್ನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಪರಿಶುದ್ಧತೆಯಿಂದಲೂ ಆರಾಧಿಸುವುದಕ್ಕೆ ನಮಗೆ ಸಹಾಯ ಮಾಡು. Help us to understand your majesty, your holiness, your greatness, your glory always. ಹೌದು ಸ್ವಾಮಿ, ನಿನ್ನ ಮಹಿಮೆ, ನಿನ್ನ ಮಹತ್ವ, ನಿನ್ನ ಪ್ರಭಾವವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Thank you, Lord, for the covenant you have made through Lord Jesus Christ, his sacrifice on the cross of Calvary. ಹೌದು ಸ್ವಾಮಿ, ಯೇಸು ಕ್ರಿಸ್ತನ ಮೂಲಕವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನೆ ಮಾಡಿದಂತ ಬಲಿದಾನದ ಮೂಲಕವಾಗಿ ನಮಗೆ ನಮ್ಮೊಟ್ಟಿಗೆ ಮಾಡಿದಂತ ಒಪ್ಪಂದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for declaring us as your righteous people. ಹೌದು, ನಿನಗೋಸ್ಕರವಾಗಿ ನೀತಿವಂತರಾಗಿ ನಮ್ಮನ್ನ ನೀನು ಘೋಷಿಸಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you, Lord, for giving us the privilege to intercede for others. ಅಷ್ಟು ಮಾತ್ರವಲ್ಲದೆ ಇತರರಿಗೋಸ್ಕರವಾಗಿ ನಾವು ಮಧ್ಯಸ್ಥಿಕೆಯನ್ನ ವಹಿಸಿ ಪ್ರಾರ್ಥಿಸುವುದಕ್ಕೆ ನಮಗೆ ಕೊಟ್ಟಂತ ಈ ಪದವಿಗಾಗಿ ಸ್ತೋತ್ರ. Thank you, Lord, for giving us the privilege to share your message, your good message, your gospel to others. ಹೌದು, ನಿನ್ನ ಶುಭ ವರ್ತಮಾನವನ್ನ, ಶುಭ ಸುವಾರ್ತೆಯನ್ನ ಸಾರುವುದಕ್ಕೆ, ಇತರರಿಗೆ ಸಾರುವುದಕ್ಕೆ ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you, Lord, for appointing us as your ambassadors in this world. ಈ ಲೋಕದಲ್ಲಿ ನಮ್ಮನ್ನು ನಿನ್ನ ರಾಯಭಾರಿಗಳಾಗಿ ನೀನು ನೇಮಕ ಮಾಡಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Help us to all understand these truths and apply in our lives. ಈ ಸತ್ಯಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸುವುದಕ್ಕೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.